ಇವತ್ತು ಪುಣ್ಯಾತ್ಮರೇ, ನಾವೆಲ್ಲ ಪುಣ್ಯದ ಪರ್ವದಲ್ಲಿದ್ದೀವಿ. ಬಹುತೇಕ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಪುಣ್ಯದ ಪರ್ವ ಅಂತ ಭಾಳ ಕಡೆ ಭಾಳ ಜನ ಚರ್ಚೆ ಮಾಡ್ತಾರೆ. ಅದರ ನಿಜವಾಗಿರ್ತಕ್ಕಂಥ ಪುಣ್ಯದ ಪರ್ವ ಯಾವುದು ಅಂತ ಕೇಳಿದ್ರೆ, ನಮ್ಮೆಲ್ಲರ ಬದುಕಿಗೆ ಶಾಂತಿ ಮತ್ತು ವಿಶಾಲತೆಯನ್ನು ತಿಳಿಸಿಕೊಡ್ತಕ್ಕಂಥ ಗುರುದೇವರ ನುಡಿಗಳು ನಮ್ಮ ಬದುಕಿನ ಕನ್ನಡಿ ಆಗ್ತವೆ. ಅಂಥ ಕನ್ನಡಿಯನ್ನು ತೋರಿಸಿಕೊಟ್ಟು ಹೋಗಿರತಕ್ಕಂಥ ಇಂಚಗಿರಿ ಪರಂಪರೆ ಇವತ್ತಿನ ಪ್ರಸ್ತುತ ದಿನಮಾನದಲ್ಲಿ ಬಹಳ ದೊಡ್ಡ ಅಗ್ರಗಣ್ಯವಾಗಿರ್ತಕ್ಕಂಥ ಸ್ಥಳದಲ್ಲಿ ನಿಲ್ತದೆ. ಅಂಥ ಒಂದು ಅಗ್ರಗಣ್ಯ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಯಾಕೆ ಅಗ್ರಗಣ್ಯ ಅಂತ ಕೇಳಿದ್ರೆ, ಪ್ರಪಂಚದಲ್ಲಿ ಇದ್ದುಕೊಂಡು ಪಾರಮಾರ್ಥಕ್ಕೆ ಹೋಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಸಾಧಿಸಿ ತೋರಿಸಿ, ಹಿಂಗೇ ಬದುಕಬೇಕು, ಇನ್ನೊಬ್ಬರು ಉದಾಹರಣೆ ಬೇಡ, ಹಿಂಗೇ ನೀವು ಬದುಕ್ರಿ ಅಂತಕ್ಕಂಥದ್ದನ್ನು ನಿದರ್ಶನವಾಗಿ ಕೊಟ್ಟಿರ್ತಕ್ಕಂಥ ಈ ಪರಂಪರೆಗಳು ಬಹಳ ಅಗಣಿತವಾಗಿರ್ತಕ್ಕಂಥ ಗುರುಗಳು ಬರ್ತಾ ಇದ್ದಾರೆ. ಅಂಥವರು ನೆನಪು ಮಾಡಿಕೊಳ್ಳೋದು. ಬಹುತೇಕ ನಿನ್ನಿನ ದಿವಸ ಇಡೀ ಭಾರತ ದೇಶ ಗುರು ಪೌರ್ಣಿಮೆ ಅಂತಕ್ಕಂಥದ್ದು ವ್ಯಾಸರನ್ನು ಇಡೀ ಭಾರತ ದೇಶದ ಅಧ್ಯಾತ್ಮದ ಪಿತಾಮಹ ಅಂತಕ್ಕಂಥ ಸಂದೇಶ ಕೂಡ ನಾವೆಲ್ಲ ಆಚರಣೆಯನ್ನು ಮಾಡಿದ್ದೀವಿ. ಅಂಥ ಮತ್ತೊಮ್ಮೆ ಎಲ್ಲ ಗುರು ಪರಂಪರೆ ನೆನಪಿಸ್ಕೊಳ್ಳೋದು, ಅವ್ರಿಗೆ ಕೃತಜ್ಞತೆ ಭಾವನೆ ಇರುವುದು. ಮನುಷ್ಯ ಪುಣ್ಯಾತ್ಮರೇ ಕೃತಜ್ಞತೆ ಆಗಬೇಕು, ಉಪಕಾರ ಸ್ಮರಣೆ ಅಂತಕ್ಕಂಥದ್ದು ಇರಬೇಕು. ಉಪಕೃತ ಅಂತ ಕರೀತಾರೆ. ಪರಮಾತ್ಮ ಇಷ್ಟೆಲ್ಲವನ್ನು ಕೊಟ್ಟ ನಾವು ಉಪಕೃತನಾಗಿರಲಿಲ್ಲ ಅಂದ್ರೆ ನಾವು ಅರಿವಿನ ಜನ್ಮಕ್ಕೆ ಬಂದದ್ದು ವ್ಯರ್ಥ ಆಗ್ತದೆ ಅಂತಕ್ಕಂಥ ಮಾತ ಬರೀತಾರೆ. ಆ ಒಂದು ಅರಿವಿನ ಜನ್ಮಕ್ಕೆ ಬಂದ ಮೇಲೆ ಅರಿವಿನೊಳಗೆ ಗುರುವಿನನ್ನು ಸ್ಮರಣೆ ಮಾಡಲಿಕ್ಕೆ ಇದೊಂದು ಒಳ್ಳೆ ಸಂಧಿ, ಈ ಒಂದು ಪುಣ್ಯ ಪರ್ವ ಅಂತ ತಿಳ್ಕೊಂಡು ಇವತ್ತು ತಾವು ಸಪ್ತ ಪ್ರಾರಂಭ ಮಾಡಿರಿ. ಪುಣ್ಯ ಯಜ್ಞ ಅಂತ ಕರೀತಾರೆ. ಆ ಯಜ್ಞಗಳು ಬೇರೆ, ಕಟ್ಟಿಗೆ ತುಪ್ಪ ಮಂತ್ರ ಅದು ಬೇರೆ. ನಿಜವಾಗಿರತಕ್ಕಂಥದಕ್ಕೆ ಜ್ಞಾನ ಯಜ್ಞ ಅಂತ ಕರೀತಾರೆ. ಜ್ಞಾನ ಯಜ್ಞ ಜಗತ್ತಿನಾಗ ಬಂಧುಗಳೇ, ಇದಕ್ಕಿಂತ ದೊಡ್ಡದು ಇನ್ನೊಂದು ಯಾವುದಿಲ್ಲ ಅಂತಕ್ಕಂಥದ್ದು ಕೂಡ ಸಾರಿ ಸಾರಿ ಹೇಳಿರತಕ್ಕಂಥದ್ದು. ಅಂಥ ಜ್ಞಾನದ ಯಜ್ಞವನ್ನು ಅಂದಿನ ದಿನಮಾನದಲ್ಲಿ ಸಮರ್ಥ ರಾಮದಾಸರು ಯಾರಿಗೆ ಉಪದೇಶ ಮಾಡಿ ಹೋಗ್ಯಾರೋ ಅಂತ ಕೇಳಿದ್ರೆ, ಹಿಂದೆ ಆಗತಕ್ಕಂಥದ್ದನ್ನು ಹೇಳಿಲ್ಲ, ಮುಂದೆ ಆಗತಕ್ಕಂಥದ್ದನ್ನು ಹೇಳಿಲ್ಲ. ಬಹುತೇಕ ಭಾಳ ಕಡೆ ನಾವು ಆಲೋಚನೆ ಮಾಡಿದಾಗ ಹಿಂಗೆ ಇದ್ದ, ಹಿಂಗೆ ಮಾಡಿದ್ದ, ಹಿಂಗೆ ಹೋದಾತ ಈ ಪುರಾಣಗಳನ್ನು ಕೇಳಿದ್ದೀವಿ. ಆದರೆ ಕನ್ನಡ ನಾಡಿನಲ್ಲಿ ಅತ್ಯಂತ ಅಗ್ರಗಣ್ಯವಾಗಿ ನಿಲ್ತಕ್ಕಂಥ ಒಂದು ಪುಣ್ಯಾತ್ಮರ ಮೋಕ್ಷ ಪರಂಪರೆಗೆ ಕೈ ಹಿಡಿದು ಕರ್ಕೊಂಡು ಹೋಗ್ತಕ್ಕಂಥ ಅತಿ ವಿರಳ ವ್ಯಕ್ತಿಗಳಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕೂಡ ಒಬ್ಬರು ನಿಲ್ತಾರೆ. ಅದನ್ನೇ ಪುಣ್ಯಾತ್ಮರ ಇಂಚಗಿರಿಯ ಪರಂಪರೆಯ ಮೂಲ ಗ್ರಂಥವಾಗಿರತಕ್ಕಂಥ ದಾಸಬೋಧದ ಪಿತಾಮರಾಗಿರತಕ್ಕಂಥ ಕರ್ತೃ ಆಗಿರತಕ್ಕಂಥವರು ಸಮರ್ಥ ಸದ್ಗುರು ರಾಮದಾಸರು ಕೂಡ ಅಲ್ಲಿ ನಿಲ್ತಾರೆ. ಅವರು ಏನು ಬೋಧನೆ ಮಾಡಿದರು ಅಂತ ಕೇಳಿದ್ರೆ, ಬಹುತೇಕ ಪುಣ್ಯಾತ್ಮರಿ ಎಲ್ಲದಕ್ಕೂ ಕಾರಣವಾಗಿರತಕ್ಕಂಥದ್ದು, ಎಲ್ಲದಕ್ಕೂ ಕಾರಣವಾಗಿರತಕ್ಕಂಥದ್ದು ದಿವ್ಯವಾಗಿರತಕ್ಕಂಥ ಇಷ್ಟು ದೊಡ್ಡ ಶರೀರದ ಒಬ್ಬೊಬ್ಬರ ಕೈ ಮೇಲೆ ಹಾಕಿದಾಗ ಎಲ್ಲರೂ ಅವ್ರವ್ರ ಕೈದಿಂದ 3.5 ಮೊಳನ ಆಗ್ತದ. ಇಂಥ ದೊಡ್ಡ ಶರೀರದೊಳಗೆ ನಮ್ಮದು ಮನಸ್ಸು ಅಂತಕ್ಕಂಥದ್ದು ಒಂದು ಐತಿ. ಅದು ಎಲ್ಲಿ ಐತಿ ಅಂತ ಯಾರು ಹೇಳಕ್ಕೆ ನಿದರ್ಶನ ಸಾಧ್ಯ ಐತಿಯನು? ಇಲ್ಲೇ ಐತಿ ಅಂತಕ್ಕಂಥದ್ದು ಪುಣ್ಯಾತ್ಮರೇ, ಅದಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲದಂಥ ಮನಸ್ಸಿಗೆ ರಾಮದಾಸರು ಮಾಡಿರತಕ್ಕಂಥ ದೊಡ್ಡ ಉಪಕಾರ ಏನು ಅಂತ ಕೇಳಿದ್ರೆ, ಮೊದಲು ಮನಸ್ಸನ್ನು ಶುದ್ಧಿ ಮಾಡಬೇಕು, ಮೊದಲು ಮನಸ್ಸನ್ನು ಶಾಂತಗೊಳಿಸ್ಬೇಕು. ಮನಸ್ಸ ಒಂದು ಕಡೆ ನಿಲ್ಲಿಸ್ತು ಅಂತ ಸಾಧನೆ ಮಾಡ್ಲಿಕ್ಕೆ ಹೋದ್ರೆ ಅವ ದಡ್ಡ ಅಂತ ಹೇಳ್ತಾರೆ. ಅದು ನಿಲ್ಲಕ್ಕೂ ಸಾಧ್ಯ ಇಲ್ಲ, ಅದು ನಿಲ್ಲುವುದಿಲ್ಲ ಅಂತೇಳಿ ಬಿಡಲಿಕ್ಕೆ ಹೋಗಬೇಡ ಅಂತಕ್ಕಂಥ ಮಾತನ್ನು ಈ ಬೋಧನೆ ಮಾಡಿರತಕ್ಕಂಥದ್ದು ಅಪರೂಪವಾಗಿರತಕ್ಕಂಥ ಗ್ರಂಥ ಪುಣ್ಯಾತ್ಮರೇ. ಅದಕ್ಕೆ ನಮ್ಮ ನಾಡಿನೊಳಗೆ ಹೇಳ್ತಾರೆ, ಕೆಲವೊಂದು ಪುಸ್ತಕಗಳನ್ನು ಗ್ರಂಥಗಳನ್ನು ಕೈ ತೊಳ್ಕೊಂಡು ಮುಟ್ಟಬೇಕು ಅಂತಕ್ಕಂಥ ಮಾತು ಹೇಳ್ತಾರೆ.
ಅಂಥ ಸ್ವಚ್ಛವಾಗಿರ್ತಕ್ಕಂಥ ಗ್ರಂಥ ಇಂಚಿಗಿರಿ ಪರಂಪರೆಗೆ ಮೂಲ ಪುಣ್ಯಾತ್ಮರಿ ಸಂಪ್ರದಾಯ ಇದಕ್ಕೆ. ಅದಕ್ಕೆ ಮೊದಲು ಪುಣ್ಯಾತ್ಮರ ಪರಂಪರೆ ಬೆಳಿಬೇಕಾಗಿತ್ತಂದ್ರೆ, ಮನೆ ಶುದ್ಧಾಗಿ ನಡಿಬೇಕಾಗಿತ್ತಂದ್ರೆ ಅದಕ್ಕೆ ತನ್ನದೇ ಆಗಿರತಕ್ಕಂಥ ಒಂದು ಪೀಠಿಕೆ ಬೇಕು. ಪರಿವಿಡಿ ಅಂತ ಕರಿತಿರ್ಲ ನೀವು, ಪೀಠಿಕೆ ಬೇಕು. ನಾನು ಇವತ್ತೆಲ್ಲಿ ಹೋಗಬೇಕಾಗೈತಿ ಅಂತಕ್ಕಂಥದ್ದು ಗುರಿ ಇಟ್ಟುಕೊಂಡು ಮನೆ ಬಿಟ್ಟು ಹೊರಗೆ ಬಂದಾಗ ಆ ಊರಿಗೆ ಹೋಗ್ಲಿಕ್ಕೆ ಸಾಧ್ಯತೆ. ಒಟ್ಟು ಹೊಂಟಿನಿಪ ಅಂತ ಮುಖ್ಯ ಅಲ್ಲ. ಹಂಗೆ ನರಜನ್ಮಕ್ಕೆ ಬಂದ ಮೇಲೆ ನಂದೇ ಆಗಿರ್ತಕ್ಕಂಥ ಒಂದು ಗುರಿ ಬೇಕು. ಯಾರೋ ಚಪ್ಪಾಳಿ ಬಿಡಬೇಡ್ರಿ, ಸುಮ್ ಕೇಳ್ರಿ ನೀವು. ಮತ್ತು ದರ್ಶನಕ್ಕೆ ಯಾರು ಬರಬೇಡ್ರಿ. ಮುಗಿದ ಬಳಕ ನೀವು ದರ್ಶನಕ್ಕೆ ಬರ್ರಿ. ಏನು ಹೇಳಕತ್ತೀನಿ ರೀ? ಮನೆ ಬಿಟ್ಟು ಹೊರಗೆ ಬಂದಾಗ ಹೋಗೋ ಕಾಲಕ್ಕೆ ಗುರಿ ಬೇಕು. ಮನುಷ್ಯ ಜನ್ಮಕ್ಕೆ ಬಂದ ಮೇಲೂ ಒಂದು ಗುರಿ ಬೇಕು. ಏನು ಗುರಿ? ಯಾವ ಗುರಿಯನ್ನಿಟ್ಟುಕೊಂಡು ಈ ಕಾಯವನ್ನು ಬಳಸಿದಾಗ ಕಾಯ ಹೋದರೂ ಕೂಡ ಹಿಂದೆ ಛಾಯಾ ಉಳಿತಕ್ಕಂಥದ್ದೈತಿ, ಅದು ದಿವ್ಯವಾಗಿರತಕ್ಕಂಥ ಗುರಿ ಅಂತ ಹಿಂದಿನ ಪೂರ್ವಜರು ಇಟ್ಕೊಂಡು ಬಂದಾರಿಲ್ಲ. ಬಹುತೇಕ ಪುಣ್ಯಾತ್ಮರು 13-14 ಮಕ್ಕಳನ್ನು ಈ ಪರಂಪರೆಗೆ ದಾರಿ ಎರೆದಿರ್ತಕ್ಕಂಥ ಮಾನವರು ಸಂಪತ್ತ. ಆ ಸಂಪತ್ತಿನಾಗ ಸುಖ ಇಲ್ಲ. ನಿಜವಾಗಿರತಕ್ಕಂಥ ಸಂಪತ್ತು ಯಾವುದು ಅಂತಕ್ಕಂಥದನ್ನು ತಿಳ್ಕೊಳ್ಳೋ ಸಲುವಾಗಿ, ಕಂಡುಕೊಳ್ಳೋ ಸಲುವಾಗಿ ಅದನ್ನೆಲ್ಲ ತ್ಯಾಗ ಮಾಡಿ ಗುರುವಿನನ್ನು ಹುಡುಕೊಂತ ಅರಸ್ಕೊಂತ ಬಹುತೇಕ ಬಂಧುಗಳೇ ಗುರುನ ದಾರಿ ಕಾಯ್ಕೊಂತ ಕುಂತೀರಂದ್ರೆ ಆ ಶಿಷ್ಯನ ಹೃದಯ ಎಷ್ಟು ಪರಿಪಕ್ವ ಆಗಿರಬೇಕು ಅಂತಕ್ಕಂಥದನ್ನು ಒಂದು ಸಲ ನಾವು ಆಲೋಚನೆ ಮಾಡಬೇಕು. ಬಾವು ಸಾಹೇಬ್ ಮಹಾರಾಜರು ಕಾಯ್ತಿದ್ರಿ ಇಲ್ಲಿ ಗಿರಿಮಲ್ಲಪ್ಪ ಮಹಾರಾಜರ ದಾರಿ. ಬಹಳ ದೊಡ್ಡ ಶ್ರೀಮಂತರು. ಮತ್ತು ಆ ಶ್ರೀಮಂತಿಕೆ ಒಳಗ ಇವತ್ತು ಜಗತ್ತು ಯಾವ ಕಡೆ ಓಡ್ತಾ ಇದ್ದಾರೆ? ಈ ಮಠದವ್ರನ್ನು ತಗೋರಿ, ಮನೆಯವ್ರನ್ನು ತಗೋರಿ, ಎಲ್ಲರೂ ದುಡ್ಡು ಗಳಿಸ್ಬೇಕನ್ನಕತ್ಯಾರ. ಮತ್ತು ಹಿಂದಿನವ್ರು ಯಾಕೆ ಅದನ್ನು ಮಾಡಲಿಲ್ಲರಿ? ಅವ್ರ ಹೆಸರು ಹೇಳಿ ನಾವು ರೊಕ್ಕನಗೊಳಿ ಮಾಡಾಕತ್ತಿದ್ವಿ ಈಗ. ಆದರೆ ನಿಜವಾಗಿರ್ತಕ್ಕಂಥ ರೊಕ್ಕ ಯಾವುದು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಾಗ ಮಾತ್ರ ಪ್ರವಚನ, ಸ್ವಾಮಿಗಳು, ಶಿಕ್ಷಕರಂದ್ರೆ ಏನಂತ ಕೇಳಿದ್ರೆ ಮೊದಲು ನಮಗೆ ಕಲಿಲಕ್ಕೆ ಬರ್ಬೇಕು, ತಿಳ್ಕೊಳಕ್ಕೆ ನಮಗೆ ಬರಬೇಕು, ಆಮೇಲೆ ನಿಮಗೆ ಕಲಿಸಾಕ ಬರ್ತೈತಿ. ನನಗೆ ಮೊದಲು ತಿಳಿಬೇಕು, ನಾನು ಮೊದಲು ಕಲಿಬೇಕು. ನಿಮಗಿಲ್ಲಿ 1 ತಾಸು ಉಪನ್ಯಾಸ ಮಾಡ್ಬೇಕಾದ್ರೆ ಹಿಂದೆ 3 ತಾಸು ಅದನ್ನು ಚಿಂತನೆ ಮಾಡಬೇಕು. ಹೌದಿಲ್ರಿ? ನಿನ್ನೊಬ್ಬರು ನಮ್ಮಲ್ಲಿ ಶಿಕ್ಷಕರ ಬಂದಿರು, ಮಲ್ಲಿ ಕಾರ್ಯಾಗಾರ ಮಾಡಿದ್ವಿ. ಅವ್ರು ಕೇಳಿದ್ರು, ಏನು ಕೇಳಿದ್ರು? ಶಿಕ್ಷಕಂದ್ರೆ ಯಾರು? ಕಲಿಸೋದಕ್ಕೆ ಶಿಕ್ಷಕರಂತ ಅಂತ ಹೇಳಿದ್ರು ಅವ್ರು ಹೇಳಿದ್ರು, ಯಾವ ಕಲಿಲಿಕ್ಕೆ ಬಂದಲ್ಲ ಅವು ನಿಜವಾದ ಶಿಕ್ಷಕ. ಕಲಿಯುವುದದ. ನಾಳೆ ಅವ್ರಿಗೆ ಏನಾರ ಹೇಳ್ಬೇಕಾರೆ ಇಂದ ಕಲಿತ ಬರ್ಬೇಕಲ್ಲ ನಾನು. ಅದಕ್ಕೆ ಬಂಧುಗಳೇ, ಇವತ್ತು ದಾಸಬೋಧ ಏನು ಹೇಳಾಕತ್ತೈತಿ ಅಂದ್ರೆ, ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ, ಮಾನವಾಗಿ ಬಂದ ಮೇಲೆ ಏನನ್ನ ಕಲಿತೆ ಅಂದ್ರೆ ನಿಜವಾಗಿರ್ತಕ್ಕಂಥ ನೌಕರಿ ನಿನಗೆ ಸಿಗುತ್ತೈತೆ ಅನ್ನೋದನ್ನ ಕಲಿಸುವಂಥದಕ್ಕೆ ದಾಸಬೋಧೆ ಅಂತ ಗ್ರಂಥ ಕೊಟ್ಟಾರ. ದಾಸಬೋಧೆ. ದಾಸ ಅಂದ್ರೆ ರೀ ಭಾಳ ಮಂದಿ ಗುರುವಿಗೆ ಶಿಷ್ಯ ಆಗೋದು ಅಂತ ಹೇಳ್ತಾರೆ. ಒಬ್ಬರು ಗುರುಗಳು ಪಾಶ್ಚಿಮಾತ್ಯ ರಾಷ್ಟ್ರದ ಗುರುಗಳು ಹೇಳ್ತಾರೆ, ನನಗೆ ಉಪದೇಶ ಕೊಡ್ರಿ ಅಂತಾಗ. ನಿನಗೆ ಗುರು ಆಗೋದು ಬೇಡ, ನೀ ನನಗೆ ಶಿಷ್ಯ ಆಗೋದು ಬೇಡ, ಈ ಗದ್ದಲನ ಬೇಡ. ಒಟ್ಟಿನ ಮೇಲೆ ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಗುರುವಿನ ಪಾದದ ಕೆರವಾಗಿರ್ಬೇಕಾಗಿತ್ತಂದ್ರೆ ನೀನು ತನು ಮನ ಧನ ಎಲ್ಲವನ್ನ ಅವನಿಗೆ ಸಮರ್ಪಣೆ ಯಾವ ಮಾಡ್ತಾನೆ ಅವ ಮಾತ್ರ ದಾಸನಾಗಲಿಕ್ಕೆ ಬರ್ತದೆ. ಅದಕ್ಕೆ ದಾಸರು ಹೇಳ್ಕೊಂಡು ಬಂದರು, ದಾಸನಾಗಬೇಕು, ಸದಾಶಿವನ ದಾಸನಾಗಬೇಕು. ಈ ಹೊರಗೆ ಹೆಸರಿರು ಸದಾಶಿವಲ್ಲ, ಹೊರಗೆ ಹೆಸರಿರು ಸದಾಶಿವಲ್ಲ, ಸದಾವಕಾಲ ಸದಾ ಶಿವ. ನೀನೇನಾಗಬೇಕಂದ್ರೆ ಶಿವ ಆಗಬೇಕು. ಯಾವಾಗಂದ್ರೆ ಸದಾವಕಾಲದಲ್ಲಿ. ಅದಕ್ಕೆ ಪುಣ್ಯಾತ್ಮರ ಬರೀತಾರೆ, ಜೀವ ಶಿವ ಅಲಗ ಅಲಗ ಹಾಯ್ ಅಂತಾರೆ. ಜೀವ ಶಿವ ಅಲಗ ಹಲಗಾಯ. ಅದನ್ನು ಕೂಡಿಸ್ಬೇಕಾದ್ರೆ ಮಧ್ಯ ದಲ್ಲಾಲಿ ಅಂತ ಒಬ್ಬ ಬರ್ತಾನೆ. ಜೀವ ಬೇರೆ ಅದ, ಶಿವ ಬೇರೆ ಅಂತ ನಾನು ತಿಳ್ಕೊಂಡು ಕೂತೀನಿ. ಈ ನೀನೇ ಶಿವ ಇದ್ದಿ ಅಂತಕ್ಕಂಥ ಅಪರೋಕ್ಷವಾಗಿರ್ತಕ್ಕಂಥ ದೃಢವಾಗಿರ್ತಕ್ಕಂಥ ಜ್ಞಾನ ನಿನಗೆ ಮಾಡಿಕೊಡ್ಬೇಕಾಗಿತ್ತಂದ್ರೆ ನಮ್ಮಲ್ಲಿ ಗ್ರಂಥ ಭಾಳ ಅದಾವ, ಓದ್ಕೊಂಡ್ರೆ ತಿಳಿತೈತಿಲ್ರಿ.
ಮತ್ತು ನಿಡೋನಾಗ ಇಟ್ಟ ಬಂದಿದ್ರೇನು? ಯಾಕೆ ಬಂದಿಲ್ಲ ಅವರು? ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ, ಅನಂತ ಜನ್ಮದ ಶ್ರವಣ ಮಾಡಿರತಕ್ಕಂಥ ಗುರು ಸೇವೆಯನ್ನು ಮಾಡಿರತಕ್ಕಂಥದ್ದು ಪುಣ್ಯ ಯಾವನಿಗೆ ಲಭಿಸೈತಿ ಅವನಿಗೆ ಮಾತ್ರ ಪುಣ್ಯಾತ್ಮರಿ ಇಂಥ ಅನುಭವದ ನುಡಿ ಕಿವಿಯೊಳಗೆ ಬೀಳಲಿಕ್ಕೆ ಸಾಧ್ಯದ. ಇರಲಿಲ್ಲ ಅಂದ್ರೆ ಕರ್ಮ ನಿಮ್ಮನ್ನು ಬರುಗುಡುದಿಲ್ಲ. ಕರ್ಮ ನೀನು ಮಕ್ಕೊಂಡ್ರೆ ಮನ್ಕೋತೈತಿ, ಎದ್ರೆ ಹೇಳತೈತಿ. ಅದಕ್ಕೆ ನೀನು ಏನೇ ಪಂಡಿತನಾಗಿದ್ರು ಕೂಡ ನಿನ್ನ ಕರ್ಮ ನಿನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಯಾರ. ಅದಕ್ಕೆ ನರಜನ್ಮಕ್ಕೆ ಬಂದ ಮೇಲೆ, ತಿಳುವಳಿಕೆ ಜೀವನಕ್ಕೆ ಬಂದ ಮೇಲೆ ಒಳ್ಳೆ ಕರ್ಮ ಮಾಡಂತ ಹೇಳ್ಯಾರ. ಒಳ್ಳೆ ಕರ್ಮ ಮಾಡಂತ ಹೇಳ್ಯಾರ. ಒಮ್ಮೆ ವಿಮಲ ಬ್ರಹ್ಮಕ್ಕೆ ಹೋಗಿಲ್ಲ. ಶ್ರವಣ ಮನನ ನಿಧಿಧ್ಯಾಸ ಸಾಕ್ಷಾತ್ಕಾರ ಅಂತಕ್ಕಂಥ ಹೇಳ್ಕೊಂಡು ಬಂದಾರ. ಇವತ್ತು ದಾಸಬೋಧೆ ಏನು ಹೇಳಿದ್ರು? ದಾಸನಾಗಬೇಕು ಅಂತ ಹೇಳಿರಿ. ಯಾರಿಗೆ ದಾಸ ಆಗೋದ್ರಿ? ಭಾಳ ಮಂದಿ ರೊಕ್ಕ ಯಾವನೈತಿ ಕೈತಿ, ಅಧಿಕಾರ ಯಾವನೈತಿ ಕೈತಿ, ಅವನು ಫೋಟೋ ಎದಿ ಮೇಲೆ ತಕ್ಕೊಳ್ಳೋದು, ಕೈ ಮೇಲೆ ತಕ್ಕೊಳ್ಳೋದು, ಬೆಣ್ಣಾಗ ಹಚ್ಕೊಳ್ಳೋದು. ಅವನು ನಮ್ಮ ದಾಸ್ ಸಾವ್ಕಾರ ರೀ, ನಮ್ಮ ಧನಿ ರೀ. ಈ ಸಾವ್ಕಾರ ಏನು ಮಾಡಕ್ಕೆ ಸಾಧ್ಯ ಐತ್ರಿ? ಬಂಧುಗಳು, ಈ ಜಗತ್ತಿನೊಳಗ ನಿಜವಾಗಿರ್ತಕ್ಕಂಥ ಸಾವ್ಕಾರ ಯಾರು ಅಂತ ಕೇಳಿದ್ರ, ನಿಜವಾಗಿರ್ತಕ್ಕಂಥ ಧ್ವನಿ ಯಾರು ಅಂತ ಕೇಳಿದ್ರ, ನಮ್ಮ ಧ್ವನಿಯನ್ನು ಅರ್ಥ ಮಾಡಿಕೊಂಡು ನಮ್ಮ ಧ್ವನಿಗೆ ಧ್ವನಿಯಾಗಿ ನಿಲ್ತಕ್ಕಂಥದ್ದು ಯಾವುದು ಧ್ವನಿ? ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ನೀ ಯಾರು ಅಂತಕ್ಕಂಥದನ್ನು ತಿಳಿದುಕೊಳ್ತಕ್ಕಂಥದ್ದು ಏನು ಹಿಂದೆ ಧ್ವನಿ ಒತ್ತಿ ಒತ್ತಿ ಹೇಳೈತಿಲ್ಲ, ಆ ಧ್ವನಿಗೆ ನಮ್ಮನ್ನು ಜೋಡಿಸ್ತಕ್ಕಂಥದ್ದು ಯಾವುದಲ್ಲ ಅದು ಪುಣ್ಯಾತ್ಮರೇ ನಿಜವಾಗಿರ್ತಕ್ಕಂಥ ನಮ್ಮ ಬದುಕಿನ ಸಾವ್ಕಾರ ಅಂತ ತಿಳ್ಕೋಬೇಕು. ಏನು ಹೇಳಿದ್ರು? ಕ್ಲೇಶ ಪಂಚಕವನ್ನು ಅಳೆದು ಈ ಮನ ಹೊರಗ ಸೂಸದಂತೆ ದಾಸನಾಗಬೇಕು. ನೋಡ್ಬೇಕ್ರ ಇಲ್ಲಿ ಎಷ್ಟು ಅಪರೂಪವಾಗಿರ್ತ ಚಿಂತನ ಮಾಡ್ತಾರಂತ ಕೇಳಿದ್ರೆ, ಕ್ಲೇಶ ಪಂಚಕವನ್ನು, ಈ ದುರ್ಗುಣಗಳಂತೂ ಬರ್ತಾವಲ್ಲ, ನಮ್ಮನ್ನು ಯಾರೂ ಬಿಟ್ಟಿಲ್ಲ, ಯಾವುದು ಬಿಟ್ಟಿಲ್ಲ ಪುಣ್ಯಾತ್ಮರ. ಜಗತ್ತ ಈ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಗೆ ಈ ಯಾವುದು ಪ್ರತಿಯೊಬ್ಬರು ಪುಣ್ಯಾತ್ಮರ ಜಗತ್ತು ಕೆಟ್ಟಿದ್ದು ಎದರಿಂದ ಅಂತ ಕೇಳಿದ್ರೆ, ಒಂದೊಂದು ವಾಸನಕ್ಕಾಗಿ ಒಬ್ಬೊಬ್ಬರು ಹಾಳಾಗಿ ಹೋಗಿರ್ತಕ್ಕಂಥದ್ದು. ನಿಜವಾಗಿ ನಿನ್ನಲ್ಲಿ ವಾಸನ ಎಂಥದ್ದು ಪ್ರಾರಂಭ ಆಗಬೇಕು ಅಂತ ಕೇಳಿದ್ರೆ, ಅದಕ್ಕೆ ಬಲ್ಲವರು ಬರೀತಾರ, ಆ ಗಾಳಿ ನಿನಗೆ ಬಡಿಲಿಕ್ಕೆ ಪ್ರಾರಂಭ ಆಯ್ತಂದ್ರೆ ನಿನಗೊಬ್ಬಗ ಅಲ್ಲ, ಆ ಗಾಳಿ ಎಷ್ಟು ಮಂದಿಗೆ ಬಡ್ದತ್ಲ ಅವರೆಲ್ಲರೂ ಬದುಕನ್ನು ಆನಂದದಲ್ಲಿ ಕೊಂಡೊಯ್ತಕ್ಕಂಥದ್ದು ಗಾಳಿ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಅಧ್ಯಾತ್ಮ ಅಂತ ಕರೆದಾರ. ಅದಕ್ಕೆ ಗುರುವಿನ ಉಪದೇಶ ಅಂತ ಕರೆದಾರ. ಉಪದೇಶ ಬೇರೆ, ಉಪನ್ಯಾಸ ಬೇರೆ. ಉಪದೇಶ ಬೇರೆ, ಉಪನ್ಯಾಸ ಬೇರೆ. ಉಪನ್ಯಾಸ ಮಾಡೋರಿಗೆ ಗುರುಗಳಂತಾರ, ಉಪದೇಶ ಮಾಡೋರಿಗೆ ಗುರುಗಳಂತಾರ. ಪುಸ್ತಕದಲ್ಲಿ ಇರ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಗುರುಗಳೇ ಬೇರೆ, ಪುಸ್ತಕದಲ್ಲಿ ಇರಲಾರದಂಥದನ್ನು ಮಸ್ತಕದಲ್ಲಿ ಇದ್ದಂಥದನ್ನ ನಮ್ಮ ಮನಸ್ಸೆಂಬ ಪುಸ್ತಕಕ್ಕೆ ತಂದ ಹಾಳಿ ಮೇಲೆ ಬರೆದು ತೋರಿಸ್ತಕ್ಕಂಥದಕ್ಕೆ ಸದ್ಗುರು ಅಂತಾರ. ಅವ್ರಿಗೆ ಉಪದೇಶ ಅಂತ ಕರೀತಾರ. ಅವರು ಪುಣ್ಯಾತ್ಮರೇ ಮಾತಾ ಮಜಾ ಭಾಳ ಐತಿ. ಉಪದೇಶ ಒಬ್ಬೊಬ್ರು ಹೇಳ್ತಿರ್ತಾರೆ, ಉಪದೇಶ ಆಗಬಾರ್ದು ನೋಡಂತಾರ. ಉಪದೇಶ ಆಗಬಾರ್ದು ಅಂತಾರಲ್ಲ, ಅದಕ್ಕೆ ಗುರು ನಿಮಗೆ ಹೇಳ್ತಾನೆ, ಮೊಟ್ಟ ಮೊದಲು ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗ ನೀನಲ್ಲದ ಮತ್ತಾರು ಇಲ್ಲವಯ್ಯ ತಿಳ್ಕೊಂಡು ಗುರುವಿನ ಪಾದಕ್ಕೆ ನೀ ಶರಣ ಹೋದಿ ಅಂದ್ರೆ ನಿನ್ನನ್ನು ಲೋಕದೊಳಗೆ ಪುಣ್ಯಾತ್ಮರೇ ಯಾರೂ ಮುಟ್ರು ಕೂಡ ನಿನಗೆ ಲೋಪಬಾರದ ಹಾಗೆ, ತೊಂದರೆ ಬಾರದ ಹಾಗೆ ಕರೆದುಕೊಂಡು ಹೋಗ್ತಕ್ಕಂಥದ್ದು ಶಕ್ತಿ ಗುರುವಿನ ಹಂತಿಲೈತಿ ಬಂಧುಗಳೇ, ಗುರುವಿನ ಹಂತಿಲೈತಿ. ಅದಕ್ಕೆ ದಾಸಬೋಧಿ ಅಂತ ಕರೆದಾರ, ದಾಸಬೋಧಿ. ಅದಕ್ಕೆ ಭಾಳ ಮಂದಿ ಇವತ್ತ ಪಾರಮಾರ್ಥ ಕಮ್ಮಿ ಆಗೈತಿ, ಪಾರಮಾರ್ಥ ಕಮ್ಮಿ ಆಗೈತಿ ಅಂತ ಎಲ್ಲರೂ ಹೇಳಾಕತ್ತೀರಿ. ಯಾರು ಮಾಡ್ರಿ ಇದನ್ನು ಕಡಿಮೆ ರೀ? ಭಾಳ ಮಂದಿ ಕೂಡಿರಿ. ಪಾರಮಾರ್ಥ ಅಧ್ಯಾತ್ಮ ಕಡಿಮೆ ಯಾಕಾತ್ರಿ? ನಿಮ್ಮ ಮಕ್ಕಳಿಗೆ ಒಬ್ಬರಿಗರೆ ಹೇಳ್ಯಾರೇನು ನೀವು? ಇಂಜಿನಿಯರ್ ಆಗ, ಡಾಕ್ಟರ್ ಆಗ, ವಕೀಲ ಆಗ, ಇದನ್ನ ಕಲಿಸಿರ್ಕರೆ ನಮ್ಮ ಮಗ ಒಬ್ಬ ಶ್ರೇಷ್ಠ ಸಂತನಾಗಲೇ ತಿಳ್ಕೊಂಡು ಯಾರೇ ಕನಸ ಕಂಡಿದ್ರಿ ಅಂದ್ರೆ ಒಬ್ಬರೇ ನಿಮ್ಮ ಎದೆ ತಟ್ಟು ಹೇಳ್ರಿ ನೋಡ್ನು. ಮತ್ತು ಕಮ್ಮಿ ಆತದ ಸುಮ್ಮ ಹೇಳ್ಕೊತ್ಕೊಂಡಿರ್ತಿರ್ಲೆ. ನಮ್ಮ ಮನೇನ ಮಗನ ಮೊದಲು ಮಠಕ್ಕೆ ಹೋಗಂತ ಹೇಳವ್ರಿಲ್ಲ, ಇದೆ ಒಂದು ಬಳಕೆ. ಇನ್ನೊಬ್ಬರು ಮಕ್ಕಳು ಬರ್ಲಿಕ್ಕೆ ಹೆಂಗೆ ಸಾಧ್ಯದ? ಉಪದೇಶ ಜಗತ್ತಿಗೆ ಮಾಡಾಕತ್ತಿದ್ದು, ನಮ್ಮನ್ನು ನಾವು ಮಾಡ್ಕೊಳ್ಳಕ್ಕೆ ತಯಾರಿ ಎಂದಾಗ್ತಿಲ್ಲ. ಅಧ್ಯಾತ್ಮ ಕಡಿಮೆ ಆಗಿಲ್ಲ. ಈ ಅಧ್ಯಾತ್ಮ ವ್ಯಾಪಾರ ಹೆಂಗೈತೆ ಅಂತ ಕೇಳಿದ್ರೆ ಬಂಗಾರ ಅಂಗಡಿಗೆ ಬಂದಿರತಕ್ಕಂಥದ್ದು
1,45,000 ರೂಪಾಯಿ ಆಗೈತೆ. ಅಷ್ಟು ರೊಕ್ಕ ಇದ್ರೂ ಬಂಗಾರ ತಗೋಬೇಕಾಗೈತಿ. ಇರಲಿ ಅಂದ್ರೆ 50 ರೂಪಾಯಿ ಕೆಜಿ ಟೊಮ್ಯಾಟೊ ತೊಗೊಂಡು ಹೋಗ್ಲಕ್ಕೆ 1000 ಮಂದಿ ನಿಂತಾರಿಲ್ಲ. ಅಧ್ಯಾತ್ಮ ಅಂದ್ರೆ ಏನು ಅಂತ ಕೇಳಿದ್ರೆ, ಮೊದಲು ನಮ್ಮ ಮಕ್ಕಳಿಗೆ ಕಲಿಸಿಲ್ಲ. ನಾವು ಒಂದು ಗುಡಿಗೆ ಹೋಗಂತ ಕಳಿಸಿಲ್ಲ, ಒಂದು ಮಠಕ್ಕೆ ಹೋಗಂತ ಕಲಿಸಿಲ್ಲ. ಸ್ವಾಮಿ ಬಂದ ಅನ್ನೋದ್ರೆ ಇವ್ ಯಾರ ಪಕ್ಕಿ, ಯಾವ ಸಂಪ್ರದಾಯ, ಇದನ್ನೆಲ್ಲರ ತಲೆಯಾಗಿ ಇವತ್ತಿಗೂ ಕೂಡ ರಾರಾಸಕತ್ತ. ಬಸವಣ್ಣ ಹುಟ್ಟಿರ್ತಕ್ಕಂಥ ನಾಡ ಇದು. ಜಾತಿಯ ನಂಜನ್ನ ಬಿಡಿಸೋ ಸಲುವಾಗಿ ಮಾನಭಾವ ಧರೆಗೆ ಬಂದ. ಇವತ್ತಿಗೂ ಕೂಡ ಪುಣ್ಯಾತ್ಮರೇ ಎಲ್ಲದಕ್ಕೊಂದೊಂದು ಬೋರ್ಡ್ ಅದನ್ನ ತಂದಿಟ್ಟಾರೀಗ. ಆದರೆ ಗುರು ಹಂಗಲ್ಲ. ಇವತ್ತು ನಿಜವಾಗಿ ಜಾತಿ ತಂದು ಹಚ್ಚಿದವ್ರು ಯಾರು ಅಂತ ಕೇಳಿದ್ರೆ, ನಿಮ್ಮನ್ನಾಳತಕ್ಕಂಥ ಧನಿಗಳು, ನೀವೇನು ಆಯ್ಕೆ ಮಾಡಿ ಕಳಿಸ್ಕೊಡ್ತಾ ಇದ್ದಿರಲ್ಲ, ಅವರು ಪುಣ್ಯಾತ್ಮರು ಇವತ್ತು ಜಗತ್ತು ಇಟ್ಟು ಗದ್ದಲು ಹಿಡಿದು ಬಿಟ್ಟಿರ್ತಕ್ಕಂಥ. ಆದರೆ ಸದ್ಗುರು ಹಾಗಿಲ್ಲ. ನಿಜವಾಗಿ ಸದ್ಗುರು ಯಾರು ಅಂತ ಕೇಳಿದ್ರೆ, ಜಾತಿಯ ಸೀಮೆಯನ್ನು ಮೀರಿ ಬದುಕಿನ ಜಾತಕದಲ್ಲಿ ಶನಿ ಇದ್ರು ಚಿಂತಿಲ್ಲ, ಶಕುನಿ ಇರಬಾರ್ದಂತಕ್ಕಂಥ ಮಾತನ್ನು ತೋರಿಸ್ಕೊಡೋರು ಸದ್ಗುರುಗಳು ಅಂತಕ್ಕಂಥ ಮಾತು ಬರೀತಾರೆ. ಅಂಥ ಸದ್ಗುರು ನಮಗ ಪುಣ್ಯಾತ್ಮರು ಉಪದೇಶ ಮಾಡಿದಂದ್ರೆ, ಮತ್ತು ಶಿಷ್ಯ ಹೇಗಿರಬೇಕು ಅಂತ ಕೇಳಿದ್ರ, ಉಪಮನ್ಯ ಅಂತಕ್ಕಂಥ ಬಹಳ ದೊಡ್ಡ ಶಿಷ್ಯ, ಉಪಮನ್ಯ ಅಂತಕ್ಕಂಥ ಬಹಳ ದೊಡ್ಡ ಶಿಷ್ಯ, ಉಪಭುಕ್ತ ಅಂತಕ್ಕಂಥದ್ದು. ಗುರುಗಳಿಗೆ ಪುಣ್ಯಾತ್ಮರೇ ನಿತ್ಯ ಪ್ರಸಾದ ಕೊಡ್ತಕ್ಕಂಥ ಪ್ರಸಂಗ, ಭಿಕ್ಷೆ ಬೇಡಿ ತರ್ತಿದ್ದ. ತಂದಂಥ ಸಂದರ್ಭದೊಳಗ ಗುರುಗಳು ಕೇಳಿದ್ರು, ನೀನೇನು ಮಾಡ್ತೀನಿ ನನಗೆ ತಂದು ಕೊಟ್ಟ. ಬರುವಾಗ ಒಂದಿಷ್ಟು ಉಂಡ ಬಂದಿರ್ತಾನಂದ. ಗುರುವಿಗೆ ತಿನ್ಸೋಕ್ಕಿಂತ ಮೊದಲು ನೀ ತಿಂದಿ ಅಂದ್ರೆ ಪಾಪಿ ಆಗುತ್ತೆ ಅಂದ್ರು. ಎಲ್ಲ ಬೇಡಿ ತಂದು ಕೊಟ್ಟ. ಗುರುವಿಗೆ ಉಣಿಸಿದ. ಮತ್ತೆ ಬೇಕಂತ ಭಿಕ್ಷಾಕ್ ಹೋದ. ಒಮ್ಮೆ ಭಿಕ್ಷೆ ಬೇಡದೊಳಕ್ಕೆ ಮತ್ತೊಮ್ಮೆ ಹೋದ್ರು ಕೂಡ ಪಾಪಿ ಆಗ್ತಿ, ಬೇಡಬಾರ್ದಂತ. ಮತ್ತೇನು ಮಾಡ್ಬೇಕು? ಆಕಳುಗಳು ಕಾಯ್ತಕ್ಕಂಥ ಕೆಲಸ ಇತ್ತು. ದೌಮ್ಯ ಋಷಿ ಅಂತಕ್ಕಂಥ ಆಕಳ ಕೆಲಸ ಇತ್ತು. ಅವೇನು ಮಾಡ್ತಿದ್ದ ಅಂದ್ರೆ, ಗುರುಗಳಿಗೆ ಉಣಿಸಿ ಆಕಳ ಬಿಟ್ಕೊಂಡು ಹೋಗಾಗ ಹಾಲು ಹಿಂಡಿ ಕುಡಿತಿದ್ದ. ಗುರುಗಳು ಕೇಳಿದ್ರು, ನಾನಂತೂ ಬುತ್ತಿ ಕೊಡದಿಲ್ಲ ನಿನಗ, ಊರಾಗೂ ಭಿಕ್ಷೆ ಬೇಡಕ್ಕೆ ಬಿಟ್ಟಿಲ್ಲ, ಏನು ಮಾಡ್ತಿ? ಆಕಳುಗಳ ಹಾಲು ಕುಡಿತೀನಿ ಅಂತ. ತಪ್ಪಾಗ್ತತಿ ಅಂದ್ರು. ಗುರುವಿನ ಆಕಳದ ಹಾಲನ್ನು ನೀನು ಕುಡಿಬಾರ್ದು, ನನ್ನ ಆಜ್ಞೆ ಬಿಟ್ಟು. ಗುರುಗಳಿಗೆ ಹಾಲು ಕೊಟ್ಟ. ಮತ್ತು ಮುಂದೆ ಜೀವನ ನಡೀತು. ಆ ಆಕಳುಗಳ ಹಾಲು ಕುಡಿ ಕಾಲಕ್ಕೆ ನೊರಿ ಬರ್ತದಲ್ಲ, ಬುರ್ಗಂತೀರಿ ಏನು, ಅದನ್ನು ತಿಂದು ಜೀವನ ಮಾಡತ್ತ. ಕೇಳಿದ್ರು ಒಂದಿವ್ಸ ದೌಮ್ಯ ಋಷಿಗಳು, ನೀ ಈಗೇನು ಮಾಡ್ತಿ? ಹೇಳಿದ, ನಿನ್ನ ಸಲುವಾಗಿ ಕರಗಳು ಉಪವಾಸಿದ್ದು ನಿನಗೂ ನರಿ ಬಿಡ್ತಾವ, ಅದು ಪಾಪ ಆಗ್ತೈತಿ ಅಂತ. ಅವಾಗ ಬಂಧುಗಳೇ, ಈ ಪರಂಪರೆಗೆ ಬಹಳ ಸೂಕ್ತವಾಗಿ ಹೇಳ್ತಾರೆ, ಗುರುವಿನ ಆಜ್ಞೆಯನ್ನ ಮೀರದ ನಡೆಯದವನು ನರನು ಅಲ್ಲ, ಅವ ಪರಮಾತ್ಮನಂತ ಮಾತು ಹೇಳ್ತಾರಲ್ಲ. ಅದನ್ನ ಎಷ್ಟು ಬಳಸಾಕತ್ತಿದೆ, ಎಷ್ಟು ಉಳಿಸ್ಕೊಂಡು ಹೋಗಿದ್ದು ನಮಗೆ ಗೊತ್ತಿಲ್ಲ, ಹೌದಿಲ್ಲ? ಆವಾಗ ನಿತ್ಯ ಉಪಜೀವನಕ್ಕೆ ಎಲ್ಲ ಬಂದಾಗಿಬಿಡ್ತು. ಕಾಯ ಇದು, ಅನ್ನಕ್ಕೆ ಬಂದು ಶರೀರ ಇದು, ಏನಾದ್ರೂ ಹಾಕಲೇಬೇಕಾಗ್ತದ. ಅಂಥ ಸಂದರ್ಭದೊಳಗೆ ಆ ಪುಣ್ಯಾತ್ಮ ಎಕ್ಕಿಯಲ್ಲಿ ತಿಂದ. ಕಣ್ಣು ಹೋಗಿಬಿಟ್ಟು ಬಾವಿ ಒಳಗೆ ಬಿದ್ದ. ದನಗಳೆಲ್ಲ ಆಶ್ರಮಕ್ಕೆ ಹೋದು. ಬರಲಿಲ್ಲ ಉಪಮನ್ಯ. ಬರಲಿಲ್ಲ ಅಂತಕ್ಕಂಥ ಸ್ವಲ್ಪ ಗುರುಗಳಿಗೆ ಕಳಕಳಿ ಅಂತ. ಶಿಷ್ಯ ತಳಮಳಿರ್ಬೇಕು, ಗುರು ಕಳಕಳಿ ಇರ್ಬೇಕಂತಕ್ಕಂಥ ಮಾತು ಬರೀತಾರ. ಅದು ಎಂಥ ಗುರು ಬೇಕು ಅಂತ ಕೇಳಿದ್ರೆ ನಿಜಗುಂಡ್ರು ಬರೀತಾರ, ಬ್ರಹ್ಮ ವಿದ್ಯೆ ಉಳ್ಳ ಗುರು ಭಜನೆ ಶ್ರೇಷ್ಠ ಅಂತ ಹೇಳ್ಯಾರ. ಕರುಣೆ ಇರ್ತಕ್ಕಂಥದ್ದು, ಕರುಣೆ ವಿದ್ಯೆ ಉಳ್ಳ ಅಂತ ಬರ್ದಾರ. ಕರುಣಾನು ಇರ್ಬೇಕು, ಅವನಲ್ಲಿ ವಿದ್ಯಾನೂ ಇರ್ಬೇಕು. ಅಂಥ ಗುರುವಿನನ್ನು ಕೊಂಡಾಡ್ರಿ, ಅವನು ಭಜನೆ ಮಾಡ್ರಿ. ಅಂಥ ಗುರುವಿಗೆ ನೀವು ದಾಸರಾದ್ರೆ ಅಂದ್ರೆ ಪುಣ್ಯಾತ್ಮರೇ, ಈ ಲೋಕದೊಳಗೆ ಪ್ರಪಂಚದ ವಾಸನೆ ನಿಮ್ಮ ಸನೇಕ ಬರಲಾರ್ದಂಗೆ ಕೊಂಡೊಯ್ತಾನೆ. ಅವ ಮೊದಲ ತಿಳ್ಕೊಂಡು ಬಂದಿರ್ತಾರೆ. ನಮ್ಮ ದೊಡ್ಡ ಸಾಧನೆ ಏನಂತ ಕೇಳಿದ್ರೆ, ಇವತ್ತಿನ ದಿನಮಾದ ದೊಡ್ಡ ಸಾಧನೆ ಏನಕ್ಕೆ ಕೇಳಿದ್ರೆ, ಪ್ರಪಂಚದವ್ರನ್ನ ಕೇಳ್ರಿ, 100 ಎಕರೆ ಹೊಲ ಇದೆ, 200 ಎಕರೆ ಮಾಡೋ ದೊಡ್ಡ ಸಾಧನೆ ಮಾಡಿದ್ರಿ. ನನ್ನ ಮಗ ಭಾಳ ಸಾಧನೆ ಮಾಡಿದಂತ ಅವ್ವಪ್ಪ ಬೇಣ ಚಪ್ಪರಿಸ್ತಾರಿಲ್ಲ, ಮಜಾ ಭಾಳ ಅದು. ಅದಕ್ಕೆ ಬಂಧುಗಳೇ, ಅಂಥ ಸಂದರ್ಭದೊಳಗೆ ಗುರುಗಳು ಹುಡುಕ್ಯಾಡ್ಕೊಂತ ಬಂದರು. ಗುರು ಹುಡುಕ್ಯಾಡ್ಕೊಂತ ಬಂದಂಥ ಸಂದರ್ಭದೊಳಗೆ ಇವ ಬಾವಿಯೊಳಗೆ ಬಿದ್ದಿದ್ದ. ನೋಡಿದಾಗ ಬಂಧುಗಳೇ ಕಣ್ಣು ಹೋಗಿಬಿಟ್ಟಿದ್ದು. ಅಶ್ವಿನಿ ದೇವತೆಯನ್ನು ಆರಾಧನೆ ಮಾಡ್ಲಿಕ್ಕೆ ಹೇಳಿದ್ರು. ಅವ ಬಂದ, ಆಶೀರ್ವಾದ ಮಾಡ್ದ, ಕಣ್ಣು ಕೊಟ್ಟ. ಅವ ತಿನ್ಲಿಕ್ಕೆ ಏನೋ ಕೊಡಾಕತ್ತಿದ. ಇಲ್ಲ, ನನ್ನ ಗುರುಗಳನ್ನ ಕೇಳಿ ತಿಂತ ನಂದು.
ನನ್ನ ಗುರುವಿನ ಅಪ್ಪನೇ ಇಲ್ಲದ ನಾನು ಒಂದು ಹನಿ ನೀರು ಸಹಿತ ಮುಟ್ಟುದಲ್ಲೇ ತಿಳ್ಕೊಂಡು ನಿಂತುಬಿಟ್ಟ. ಆವಾಗ ನಿಜವಾಗಿ ಗುರುಗಳಂದ್ರು, ಖರೆ ಖರೆ ಇವತ್ತು ಗುರುಪುತ್ರ ಆಗಿದೆಯಪ್ಪ ನೀನು, ನಿಜವಾಗಿ ಇವತ್ತು ಗುರು ಮುಟ್ಟಿ ಗುರು ಆಗ್ತಕ್ಕಂಥ ವ್ಯವಸ್ಥೆಗೆ ನೀನು ಬಂದು ಬಿಟ್ಟಿದ್ವಿ ಅಂತ ತಿಳ್ಕೊಂಡು ಗುರು ಅಂತಃಕರಣದಿಂದ ಆಶೀರ್ವಾದ ಮಾಡ್ತಕ್ಕಂಥ ಪ್ರಸಂಗ ಬರ್ತದೆ. ಅದಕ್ಕೆ ನಾವು ಪುಣ್ಯಾತ್ಮರಿ ಗ್ರಂಥದ ಮಹಿಮೆ ಅನ್ನೋತಕ್ಕಿದ್ರೆ ದಾಸ ಬೋಧೆ. ಯಾರಿಗೆ ಬೋಧ ಮಾಡೋದು, ಯಾರಿಗೆ ಉಪದೇಶ ಕೊಡೋದು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಬಾಜಾರದಾಗಿಟ್ಟು ತಗೊಳ್ಳೋ ವಸ್ತು ಅಲ್ಲಿದು. ಬಾಜಾರದಾಗಿಟ್ಟು ತಗೊಳ್ಳೋ ವಸ್ತು ಅಲ್ಲ ಉಪದೇಶ ಅಂದ್ರೆ ಪುಣ್ಯಾತ್ಮರೇ. ಒಂದು ಮಾತು ಹೇಳ್ತಾನೆ ನಿಮಗೆ, ಈ ಬಟ್ಟೆ ತೊಳಿತಕ್ಕಂಥವ್ರು ಇರ್ತಾರೆ ನೋಡ್ರಿ, ಮೊದಲಿನ ಕಾಲಕ್ಕಿದ್ರು ಅವ್ರು. ಊರು ಬಟ್ಟೆ ಎಲ್ಲ ಗುತ್ತಿಗೆಡು ತಗೊಂಡು ಹೋಗ್ತಿದ್ರು. ಅವರೊಂದು ಆಣಿ ಸಾಕಿದ್ರು, 3 ಗಂಟೆ ತಗೋತಿತ್ತದ ಆಣಿ, 3 ಗಂಟೆ. ಮತ್ತೊಂದು ಗಂಟೆ ಅಂದ್ರೆ ಒಗದು ಬಿಡ್ತಿತ್ತು. ಆ ಗಂಟೆ ಇಳಿಸ್ಕೊಂಡು ಆಣಿ ಹೊಳೆ ದಂಡಿಗೆ ಬಿಟ್ಟಿದ್ರು. ಹೋಗಿ ಗುರುಗಳಿಗೆ ಕೇಳ್ತಾರೆ, ಗುರುಗಳೇ ಆಶ್ರಮ ಇತ್ತಲ್ಲಿ ಒಂದು, ಗುರುಗಳೇ ಬೇಡಿದಷ್ಟು ಉಣ್ಣಾಕ ಕೊಡ್ತೀವಿ, ತಿನ್ನಾಕ ಕೊಡ್ತೀವಿ, ಕಷ್ಟ ಸುಖದಾಗ ಪಾಲ್ಗೊಳ್ತೀವಿ ಆಣೆಗೆ. ಆಣೆ 3 ಗಂಟೆ ಇಟ್ಕೊಂಡು 4ನೇ ಗಂಟೆ ಅಂದ್ರೆ ಒಟ್ಟು ನಮ್ಮನ್ನು ಯಾರೂ ಹಚ್ಕೊಳಕ್ಕೆ ತಯಾರಿಲ್ಲ, ನೀವರಿ ಇದಕ್ಕೊಂದಿಷ್ಟು ಏನಾರ ಮಾಡ್ರಿ ಅಂದರು. ಅವ್ರು ಬಟ್ಟೆ ತೊಳಿಲಕ್ಕೆ ಹೋದರು. ಗುರುಗಳು ಆಣೆಗೆ ಕರೆದು ಉಪದೇಶ ಮಾಡ್ತಾರೆ. ಅವಾಗ ಗುರು ಉಪದೇಶವನ್ನು ಪಡ್ಕೊಂಡು ಆಣೆ ತೊಗೊಂಡು ಬರ್ತಾರೆ. 4 ಗಂಟೆ ಹಾಕಿದ್ರೆ 5 ಗಂಟೆ ಹಾಕಿದ್ರೆ ಆಣೆ ಸುಮ್ಮ ಇತ್ತು. ಊರಾನ ಎಲ್ಲ ಗಂಟೆ ತಂದು ಕಟ್ಟಿರಿ, ಕಿವಿಗಡ್ಡಿ ಕಟ್ಟಿರಿ, ಬಾಲಿಗೆ ಎಲ್ಲ ಕಡೆ ಕಟ್ಟಿದ್ರು. ಆಣೆ ಒಂದು ಮಾತನ್ನು ಕೂಡ ಹೊರಗೆ ಬಿಡಲಿಲ್ಲ. ಕಡೆಗೆ ಮನುಷ್ಯನಲ್ಲಿ ಬುದ್ಧಿ ಎಂಥದ್ದು ಬರ್ತತಿ ಅಂತ ಕೇಳಿದ್ರೆ, ಅಣ್ಣ ಇಂಥ ದೊಡ್ಡ ಆಣೆ ಇರೋ ಕಾಲಕ್ಕೆ ನಾವ್ಯಾಕೆ ನಡ್ಕೊಂಡು ಹೋಗೋದು, ಕುಂಡ್ರಾಕ ಜಾಗ ಬೇಕಲ್ಲ ಅದ್ರಾಗ. ಆ ಆಣೆ ಗುದದ ದ್ವಾರದಾಗ ಹಾರಿ ತಂದು ಹಾಕ್ತಾರೆ. ಅದ್ರ ಮ್ಯಾಲೆ ಕುಂತರು. ಹೋಗಿ ಆಣೆ ಗಂಟು ಇಳಿಸ್ಕೊಂಡು ಹಾರಿ ತೆಗೆದು ಕಲ್ಪನೆ ಬರಲಿಲ್ಲ. ಆಣೆ ಹೋಗಿ ಮಠದ ಕಟ್ಟಿಗೆ ತನ್ನ ಬಾಯಿ ಸೊಂಡಿಗೆ ಇಟ್ಟು ನರಳಾಕತ್ತಿತ್ತು. ಗುರು ಹೊರಗೆ ಬಂದು, ಏನಪ್ಪ ಇದು ಎಲ್ಲ ನಿಮ್ಮ ಉಪದೇಶರಿ ಅಂದದ್ದು. ಆ ಸ್ಥಿತಿಗೂ ಅದಕ್ಕೆ ಉಪದೇಶ ಆಗಬಾರ್ದು. ಅದಕ್ಕೆ ಮೊದಲು ನಾನು ಉಪದೇಶ ತೆಗೆದುಕೊಳ್ತಕ್ಕಂಥವ್ರು ಮೊದಲು ಪುಣ್ಯಾತ್ಮರೇ, ಇವು ನಮ್ಮಂಗ ಬಟ್ಟೆ ಉಣ್ತಾನೆ, ನಮ್ಮಂಗ ತಿಂತಾನಂತಕ್ಕಂಥ ಭಾವನೆ ಬದಿಗಿಟ್ಟು ಇವು ಸಾಕ್ಷಾಂತ ನನ್ನ ಆತ್ಮ ಕಲ್ಯಾಣದ ಕರ್ತು ಅದಾನಂತಕ್ಕಂಥ ಅಧ್ಯಾತ್ಮ ಗುರು ಅಂದರೆ ಯಾರು? ಆತ್ಮನ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು. ಇದು ಆತ್ಮ ಐತಿ, ಇದು ಅನಾತ್ಮ ಐತಿ, ಇದು ಮಿಥ್ಯ ಐತಿ, ಇದು ಸತ್ಯ ಐತಿ ಅಂತಕ್ಕಂಥದನ್ನು ತೋರಿಸ್ಕೊಂಡು ನಮ್ಮನ್ನು ನಿಜವಾಗಿರ್ತಕ್ಕಂಥದ್ದು ಜ್ಞಾನ ಮಾಡಿಕೊಡ್ತಕ್ಕಂಥವ್ರು ಸದ್ಗುರುಗಳು ನಿನಗೆ ಸಿಕ್ಕರಂದ್ರೆ, ಅವರು ಉಪದೇಶ ಆಯ್ತಂದ್ರೆ, ಅಂಥವ್ರಿಗೆ ನೀ ದಾಸ ಆದೆ ಅಂದ್ರೆ ಜೀವನ ಧನ್ಯ ಆಗ್ತದೆ. ಗ್ರಂಥ ರಾಮದಾಸರು ಎಷ್ಟು ಬರೆದಾರೋ ಗೊತ್ತಿಲ್ಲ, ಉಳಿದದೆಲ್ಲ ಒಬ್ಬನ ಕಡೆಯಿಂದ ಬಡಿಸ್ಯಾರ ತಿಳ್ಕೊಂಡು ನೀವೆಲ್ಲ ಹೇಳ್ತೀರಿಲ್ಲ. ಅರ್ಥ ಮಾಡ್ರಿ, ಈ ಜಗತ್ತಿನ್ಯಾಗ ಪುಣ್ಯಾತ್ಮ ಅದಕ್ಕೆ ಬಲ್ಲವ್ರು ಹೇಳ್ತಾರೆ, ಗುರುಚರಣಾಚಿ ಕೆಂದುಳಿ ಮೀಕೆಲೋ ಅಂಗುಳಿ ಅಂತಕ್ಕಂಥ ಮಾತು ಬರೀತಾರೆ. ಗುರುವಿನ ಪಾದ ಧೂಳದೊಳಗೆ ಜಳಕ ಮಾಡಬೇಕು ಅಂತಕ್ಕಂಥ ದಾಸತ್ವ ನಮ್ಮಲ್ಲಿ ಬರಬೇಕು, ಶಿಷ್ಯವತ್ ಅಂತ ಪಡಿಲಿಕ್ಕೆ ಬರಬೇಕು. ನೀವೆಲ್ಲ ಪುಣ್ಯಾತ್ಮರ ಸದ್ಗುರು ಸಮರ್ಥರ ಸಂಗಮೇಶ್ವರರ ಬಹುತೇಕ ಅವ್ರ ಹೆಸರಿನ ಮೇಲೆ ಆಶ್ರಮ ನಿರ್ಮಾಣ ಮಾಡಿರಿ. ಗಿರಿಮಲ್ಲಪ್ಪ ಮಹಾರಾಜರು ಪ್ರವಚನ ಹೇಳ್ತಕ್ಕಂಥ ಸಂದರ್ಭ ನಿಮಗೆ ಗೊತ್ತಿರ್ತಕ್ಕಂಥ ಸಂದರ್ಭದೊಳಗೆ ಬಂಧುಗಳೇ, ಅವ್ರಿಗೆ ಭಯಂಕರ ಜ್ವರ ಬರ್ತಾವ, ಭಯಂಕರ ಆರಾಮ ತಪ್ತದ. ಹೋಗಿ ಗಿರಿಮಲ್ಲಪ್ಪ ಮಹಾರಾಜರಿಗೆ ಸದ್ಗುರು ಸಮರ್ಥರಿಗೆ ಹೇಳ್ತಾರೆ, ಬುದ್ಧಿ ಸಂಗಯ್ಯಪ್ಪ ಅಜ್ಜಗೆ ಭಾಳ ಮೈದಿಗೆ ಜ್ವರ ಬಂದ್ಬಿಟ್ಟವ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಯದ, ಏನು ಮಾಡಬೇಕು ಅಂತ ಕೇಳಿದಾಗ ಅವನು ಕರ್ಕೊಂಡು ಬರ್ರಿ ಅಂದರು. ಹಿಂಗೇ ಪ್ರವಚನ ಹೇಳ್ತಿದ್ರು. ಅವ್ರ ತೊಡಿ ಮೇಲೆ ಸಂಗಯ್ಯಪ್ಪನ ತಲೆ ಇತ್ತು. ಪ್ರವಚನ ಮುಗಿಸಿ ಗುರುಗಳು ಕೇಳಿದ್ರಂತ, ನಿಮ್ಮ ಹೆಂಡ್ರು ಮಕ್ಕಳನ್ನ ಯಾರನ್ನಾರು ಕರೆಸು ನನಗೆ ಕೇಳಿದ್ರಂತ. ಕರಸರ ಅಂತಾರಲ್ಲ ಈಗಿನ ಕಾಲ ಅಂತ. ಆದರೆ ಸಂಗಯ್ಯಪ್ಪ ಅಜ್ಜ ಹೇಳಿದಂತ, ಯಪ್ಪ ಈ ಲೋಕದೊಳಗೆ ನಿನಕ್ಕಿಂತ ನಾನು ಹೆಂಡ್ರ ಮಕ್ಕಳು ದೊಡ್ಡವರದಾರನ್ನ, ನಿನ್ನ ತೊಡಿನ ನನಗೆ ಸ್ವರ್ಗಾಗಿ ಸಿಕ್ಕ ಕಾಲಕ್ಕೆ ಇನ್ಯಾವುದು ನನಗೆ ಬೇಕಾಗೈತಿ ಅಂತಕ್ಕಂಥ ಮಾತು ಹೇಳ್ತಾರತ್ತ. ಆ ಸದ್ಗುರು ಅಂತಕ್ಕಂಥದ್ದು ಪುಣ್ಯಾತ್ಮರಿ. ಹಂಗೆ ನಾವಿರ್ಬೇಕು, ಹಂಗಿರ್ಬೇಕು ನಾವು. ಅದಿದ್ದಾಗ ಮಾತ್ರ ಸಾಧ್ಯ ಆಗ್ತದೆ. ಸಿದ್ಧಲಿಂಗಯ್ಯ ಸ್ವಾಮಿಗಳು ಹೇಳ್ತಿರತ್ತೆ, ಗಿರಿಮಲ್ಲಪ್ಪ ಮಹಾರಾಜನ ಕೈ ಎತ್ತೇಳು ಕಾಲಕ್ಕೆ ಚಾಟೆ ಹರಿದೋಗಿತ್ತು. ಯಪ್ಪ ಬಾವು ಸಾಹೇಬ್ ಮಹಾರಾಜರಿಗೆ ಹೋಗಿ ಹೇಳಿದತ್ತ, ಏನಾದರೂ ಒಂದಿಷ್ಟು ಹೇಳ್ರಿ, ಕೊಡ್ರಿ ಏನ್ರಿ, ಎಲ್ಲ ಕಳ್ಕೊಂಡನು ಗಿರಿಮಲ್ಲಪ್ಪ, ಕಳ್ಕೊಂಡನು ಏನಾರು ಕೊಡಂದಾಗ ಅವ ಬೇಡ್ಕೊಳಕ್ಕೆ ತಯಾರಾಗಂಥೇಳಿ ಏನೇನು ಬೇಡ್ಕೊತಾನ ಕೊಡ್ಲಿಕ್ಕೆ ನಾನು ಗಟ್ಟಿದ್ದೀನಿ ಅಂದ. ಬಂಧುಗಳಿಗೆ ಗಿರಿಮಲ್ಲಪ್ಪ ಮಹಾರಾಜರಿಗೆ ಬಂದ ಹೇಳಿದ್ರತ್ತ ಸ್ವಾಮಿಗಳು,
ಮೂರು ಲೋಕಕ್ಕೆ ನಾನು ಮಾಲಕನ ಮಾಡ್ಯಾನೋ ಇನ್ನೇನು ಬೇಡ್ಕೋತಿ ಅಂತಕ್ಕಂಥ ಮಾತು ಗುರುಗಳಿಗೆ ಶಿಷ್ಯ ಹೇಳ್ತಾನಂತ ಬಂಧುಗಳು. ಇದು ದಾಸತ್ವ, ಇದು ಶಿಷ್ಯತ್ವ. ನಮ್ಮಲ್ಲಿ ಇವತ್ತು ಪ್ರತಿಯೊಬ್ಬರು ಬಂದು ಗುರುಗಳ ಕಡೆ ಬೇಡ್ಕೊಳ್ದೆ ಏನಂತ ಕೇಳಿದ್ರೆ, ಮಗನಿಗೆ ನೌಕರಿ ಹತ್ತಲಿ, ಸೊಸಿ ಗಂಡು ಹಡಲಿ, ಹೆಣಗಾರ ಇಲ್ಲಿ, ಇವೇ ಬೇಡ್ಕೋತಿಲ್ರಿ. ಇದನ್ನು ಬಿಟ್ಟು ಯಾರು ಬೇಡ್ಕೊಡ್ದೇನ? ಪುಣ್ಯಾತ್ಮರ ಪಶು ಪಕ್ಷಿಗಳು ಎಲ್ಲ ಕಡೆ ಲೋಕದೊಳಗೆ ತಿರುಗಾಡ್ತಾವ. ನಾಳೆಗೆ ಬೇಕತ್ತು ಒಂದು ದಿವಸ ಆಲೋಚನೆ ಮಾಡಿಲ್ಲ, ಹೋಗಿ ಯಾವ ದೇವ್ರ ಗುಡಿಗೆ ಹೋಗಿ ಅವು ಬೇಡ್ಕೊಂಡಿಲ್ಲ ನಮಗೆ ಬೇಕು ಅಂತೇಳಿ. ಈ ಮನುಷ್ಯನ ಎಲ್ಲಿ ಬೇಕಾದಲ್ಲಿ ಒಯ್ರಿ, ಇವ್ ಬೇಡ್ಕೊಳ್ಳೋದು ಬಿಟ್ಟು ಮತ್ತೇನ ಬೇಡ್ಕೋಬೇಕು? ಏನು ಬೇಡ್ಕೋಬೇಕು ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಬಲ್ಲವರು ಬರೀತಾರೆ, ಕ್ಲೇಶ ಪಂಚಕವನ್ನು ಅಳೆದು ಎನ್ನ ಮನ ಹೊರಗ ಸೂಸದಂತೆ ಇರಬೇಕಾಗಿದ್ರೆ ನಾನು ಯಾರಿಗೆ ದಾಸನಾಗಬೇಕು ಅಂತಕ್ಕಂಥದ್ದು ಭಗವಂತ ಅದನ್ನು ತೋರಿಸ, ಆ ಗುರಿಗೆ ನನ್ನನ್ನು ಮುಟ್ಟಿಸುವ ತಿಳ್ಕೊಂಡು ಬೇಡ್ಕೊಂಡವಳು ವಿರಳರದಾರ. ಯಾರು ಬೇಡ್ಕೊಂಡಾರೋ ಅವ್ರು ಅಮರರಾಗ್ಯಾರ, ಈ ಭೂಮಿ ತಿನ್ನ ಅಮರರಾಗ್ಯಾರ. ಅದಕ್ಕೆ ಬಂಧುಗಳೇ, ಸಂಪತ್ತು ನಿಜವಾದ ಯಾವುದು ಅಂತಕ್ಕಂಥದ್ದು ಗೊತ್ತಿಲ್ಲದ ಸಲುವಾಗಿ ನಾವು ದುಃಖ ಮಾಡಾಕತ್ತಿದ್ದೀವಿ. ಸಂಪತ್ತು ಯಾವುದು ನಿಜವಾದ ಅಂತಕ್ಕಂಥ ಗೊತ್ತಿಲ್ಲದ ಸಲುವಾಗಿ ನಾವು ಇವತ್ತೇನು ಮಾಡಾಕತ್ತಿದ್ವಿ ಅಂದ್ರೆ, ಆ ದುಃಖಕ್ಕೆ ನಾವು ಮೂಲ ಕಾರಣ ಏನು ಅಂತ ಕೇಳಿದ್ರೆ ನಮ್ಮಲ್ಲಿ ಅಜ್ಞಾನ ಮಣಿ ಮಾಡ್ಯದ. ಈ ಶರೀರ ನಾನದಿನಿ, ಕೈ ನಾನದಿನಿ, ಕಾಲು ನಾನದಿನಿ ಅಂತಕ್ಕಂಥದ್ದು. ಅದಕ್ಕೆ ಅಲ್ಲಮರು ಬರೀತಾರೆ ಬಂಧುಗಳೇ, ಬಹಳ ಸುಂದರವಾದಂಥ ಒಂದು ಮಾತನ್ನು ಬರೀತಾರೆ. ಐವರೂ ಸಂಘದಿಂದ ನಾನು ಬಂದೆ. ಕೊಡಮ್ಮ. ಐವರೂ ಸಂಘದಿಂದ ನಾನು ಬಂದೆ, ಐವರೂ ಸಂಘದಿಂದ ನಾನು ಮಿಂದೆ. ಈ ಐವರು ಅವರವರ ಬಟ್ಟೆಯಲ್ಲಿ ಹೋದರೂ ನಾನೊಬ್ಬನೇ ಉಳಿದೇನೆಲ್ಲ, ನಾನೊಬ್ಬನೇ ನಿಸಂಗಿ ಆದೆನೆಲ್ಲ. ನಿತ್ಯ ನಿರಂಜನವಾಗಿರತಕ್ಕಂಥ ಘನವು ಕಂಡೇನೆ ಅಂತಕ್ಕಂಥ ಮಾತು ಬರೀತಾರೆ. ಘನವು, ಘನ ಅಂದ್ರೆ ಯಾವುದ್ರಿ? ಯಾವ ಕಾಲದಲ್ಲಿ ಕೂಡ ಪುಣ್ಯಾತ್ಮರೆ ಕಿಂಚಿತ್ತು ತನ್ನ ತನವನ್ನು ಕಳೆದುಕೊಳ್ಳಾರ್ದ ವಿಮಲ ಬ್ರಹ್ಮ ಅಂದ್ರೆ ಏನು? ವಿಶ್ವವ್ಯಾಪಿಯಾಗಿರತಕ್ಕಂಥದ್ದು. ಇಲ್ಲೇ ಅದಾನು ಅಲ್ಲೇ ಇಲ್ಲ, ಜಗತ್ತಿನ ತುಂಬೆಲ್ಲ ಪರಿಪೂರ್ಣವಾಗಿರ್ತಕ್ಕಂಥದ್ದು ವಸ್ತು. ಆ ಪರಿಪೂರ್ಣವಾಗಿರ್ತಕ್ಕಂಥ ವಸ್ತು ತಿಳ್ಕೊಳ್ಳೋ ಸಲುವಾಗಿ ಭಗವಂತ ನಿನಗೊಂದು ಅವಕಾಶ ಕೊಟ್ಟಾನಪ್ಪ. ಈ ಅವಕಾಶವನ್ನು ಬಳಸಾಕ ಕಲಿ, ಬಳಸಾಕ ಬಳಸ್ಕೊಂಡ್ರು ಪುಣ್ಯಾತ್ಮರೇ. ವ್ಯರ್ಥ ಖರ್ಚು ಮಾಡಲಿಲ್ಲ ಸದೇಶ್ವರಪ್ಪಗಳು. 45 ನಿಮಿಷ ನೀವು ಉಪದೇಶ ಮಾಡ್ತಿದ್ರು, 1 ತಾಸು ಇಟ್ಕೋರಿ. 24 ತಾಸಿನಾಗ 5 ತಾಸು ನಿದ್ದೆ ಮಾಡ್ತಿದ್ರು, ಉಳಿದದೆಲ್ಲ ಅಧ್ಯಯನದೊಳಗೆ ಕಾಲ ಕಳೀತಿದ್ರು. ಅವ್ರು ಜಮಾ ಮಾಡ್ಕೊಂಡ್ರು. ಖರ್ಚು 1 ತಾಸು ಮಾಡಿದ್ರು, ಉಳಿದದೆಲ್ಲ ಜಮಾ ಮಾಡ್ಕೊಂಡ್ರು. ನಾವು 1 ತಾಸು ಕಡೆ ಬರೋದೂ ಕಠಿಣ ಆಗೈತಿ, ಉಳಿದದೆಲ್ಲ ಖರ್ಚು ಮಾಡೋರನ್ನಾಗೆ ಹೋಗಿಬಿಟ್ಟಿದ್ದೀವಿ. ಅದಕ್ಕೆ ರಾಮದಾಸರ ಮೂಲ ಉದ್ದೇಶ ಏನಂತ ಕೇಳಿದ್ರೆ, ಈ ಜಗತ್ತಿನ ಎಲ್ಲದಕ್ಕೂ ಮೂಲ ಕಾರಣ ಯಾವುದೈತಿ ಅಂತ ಕೇಳಿದ್ರೆ, ಮೋಕ್ಷಕ್ಕೆ ಹೋಗ್ಬೇಕಾದ್ರೂ ಮನಸ್ಸ ಕಾರಣ ಐತಿ, ಪ್ರಪಂಚಕ್ಕೆ ಬರ್ಬೇಕಾದ್ರೂ ಮನಸ್ಸ ಕಾರಣ ಐತಿ, ಸಂಪತ್ತು ಗಳಿಸ್ಬೇಕಂತಕ್ಕಂಥದ್ದು ಮನಸ್ಸ ಕಾರಣ ಐತಿ, ಸಂಪತ್ತಿನಿಂದ ಸುಖ ಇಲ್ಲ ಅಂತಕ್ಕಂಥ ತಿಳ್ಕೊಳ್ಳೋಕ್ಕೂ ಮನಸ್ಸ ಕಾರಣ ಐತಿ. ಮನ ಏವ ಮನುಷ್ಯನ ಕಾರಣ ಬಂದ ಮೋಕ್ಷ ಅಂತ ಕರೀತಾರೆ. ಎಲ್ಲದಕ್ಕೂ ಮನಸ್ಸು ಕಾರಣ ಐತಿ. ಈ ಮನಸ್ಸನ್ನು ಒಂದಿಷ್ಟು ಸರಿಯಾಗಿ ದಾರಿಗೆ ತರಲಿಕ್ಕೆ ನಾವು ಪ್ರಯತ್ನ ಮಾಡಿದೆ ಅಂದ್ರೆ ಅವಕಾಶ ಪುಣ್ಯಾತ್ಮ ಕ್ಷಣಗಳಂತ ಕರೀತಾರೆ. ಕ್ಷಣಗಳು, ಈ ಕ್ಷಣಗಳನ್ನು ನಾವು ವ್ಯರ್ಥ ಸಮಯ ಹಾಳು ಮಾಡಬಾರದು. ಹೇಳ್ತಾರೆ ಬಲ್ಲವರು, ಹೋಗುತ್ತಿದೆ ಕಾಯ ವ್ಯರ್ಥ, ಹೋಗುತ್ತಿದೆ ಕಾಯ ವ್ಯರ್ಥ. ಇಲ್ರಿ, ಹೆಂಗೆ ಕಾಯಕ್ರಿ? ದಿನ 12 ತಾಸು ಬಿಡದೆ ದುಡಿತೀವಿ. ಏನು ಮಾಡೋದು ಅಂತಿರ್ಲಿ. ಹಳ್ಳಿಯಾಗತ್ತಾನು ಮಟ್ಟಿ ಎತ್ತಿನೈತೆ ಬರೀ ಸರದೇಡಿ ಹೋತದ್ದು ಕಡೆಗಂತ. ಒಂದು ದಿವ್ಸ ಗುಡಿ ಅನ್ಲಿಲ್ಲ, ಗುಂಡಾರಲ್ಲಿ, ದೇವರಲ್ಲಿ ಚಿಂತ. ಅದಕ್ಕೆ ಬಲ್ಲವ್ರು ಏನು ಹೇಳಿದ್ರು, ಉಸಿರಿನೊಳ ಪರಮಾತ್ಮನ ಹೆಸರನ್ನು ಬೆರೆಸು, ಹೊರಗ ಕಾಯಕ ಮಾಡೋ, ಒಳಗ ಪುಣ್ಯಾತ್ಮರು ಹೇಳ್ತಾರಿಲ್ಲ. ಹೊರಗ ಪ್ರಪಂಚದ ವಾಸನ ಇರಬೇಕಂತ, ಒಳಗ ಪುಣ್ಯಾತ್ಮ ಪರಮಾತ್ಮನ ಅರಿವಿರ್ಬೇಕಂತ. ಈ ರೀತಿ ನೀನು ಪ್ರಪಂಚ ಮಾಡಿದೆ ಅಂದ್ರೆ ಅದಕ್ಕೆ ಧನ್ಯ ಆಗ್ಲಿಕ್ಕೆ ಬರ್ತದ. ಧನ್ಯ ಆ ಕ್ಷಣ, ಒಂದು ಕ್ಷಣವನ್ನು ವ್ಯರ್ಥ ಮಾಡ್ಕೊಳ್ಳಾರದು, ಒಂದು ಕ್ಷಣ ವ್ಯರ್ಥ ಆಗಬಾರ್ದು. ಹೇಳ್ತಾರಿಲ್ಲ, ನೀವ ಕೇಳಿರಿ, ಹುಬ್ಬಳ್ಳಿಯಿಂದ ಇಂಚಿಗೆರಿಗೆ ಬರಾಕತ್ತಿದ್ದ ದಿಂಡಿ. ಏನು ಕೇಳ್ರಿ ಗುರುಗಳು, ಅಲ್ಲಿ ಹಿಡ್ಕೊಂಡು ಇಲ್ಲಿ ತನ ಬರೋರು ಒಂದು ಸಲ ಪುಕ್ಕಟ್ಟು ಉಸಿರು ಬಿಡಲಾರ್ದ ಪರಮಾತ್ಮನ ನಾಮ ಯಾವ ನೋಡ್ಕೊಂತ ಬಂದಿರಿ ಕೈ ಎತ್ತರ ನೋಡು ಅಂದ್ರ ಯಾರು ಎತ್ತಕ್ಕೆ ಸಾಧ್ಯ ಐತ್ರಿ? ಅವರೇ ಮಾಧವಾನಂದರು. ಒಬ್ಬರು ಎತ್ತಿದ್ರು ಅಂತ ತಿಳ್ಕೊಂಡು ಇತಿಹಾಸ ಹೇಳ್ಕೊಂಡು ಬರ್ತದೆ. ಅವರೊಬ್ಬರು ದೇವರಾದರು. ನಿನಗೂ ಅವಕಾಶ ಅದಪ್ಪ ದೇವರಾಗ್ಲಿಕ್ಕೆ. ಕರೆ ನೀ ದೇವರಾಗ್ಬೇಕಾದ್ರೆ ಪ್ರಯತ್ನ ಬೇಕಲ್ಲ, ಕರ್ಮ ಅಂತಕ್ಕಂಥದ್ದು ಐತಿಲ್ಲ.
ಅದಕ್ಕೆ ಈ ಕ್ಷಣಗಳು ಅಂತ ಕರೀತಾರೆ, ವ್ಯರ್ಥ ಮಾಡಬೇಡ. ಗುರುಗಳು ಎಲ್ಲರಿಗೂ ಉಪದೇಶ ಮಾಡ್ಯಾರ, ದೇವರು ಎಲ್ಲರಿಗೂ ಅವಕಾಶ ಕೊಟ್ಟಾನ. ಯಾರು ಬಳಸ್ಕೋತೀರಿ, ಯಾರು ಸರಿಯಾಗಕ್ಕೆ ಮಾರಕ್ಕೆ ಕರ್ಕೊಂಡು ಹೋಗ್ತೀರಿ, ಧನ್ಯ ಆಗ್ಲಿಕ್ಕೆ ಬರ್ತದೆ. ದೊಡ್ಡ ಮಠ ಅದ, ಇಬ್ಬರು ಮಂದಿ ಶಿಷ್ಯರು ಅವಿನಾಭಾವದ ಸಂಬಂಧ ಇಟ್ಕೊಂಡಾರ, ಅವಿನಾಭಾವದ ಸಂಬಂಧ ಇಟ್ಕೊಂಡಾರ. ಅಂತ ಸಂದೊಳಗೆ ಬಂಧುಗಳೇ, ಗುರುಗಳು ಹೇಳಿದ್ರು, ಇನ್ನು 6 ವರ್ಷ ನಾನು ಯಾತ್ರೆ ಮಾಡಕ್ಕೆ ಹೋಗ್ತಾ ಇದ್ದೀನಿ, ಮಠದ ಜವಾಬ್ದಾರಿ ನಿಮಗೆ ಕೊಟ್ಟು ಹೋಗ್ತಾ ಇದ್ದೀನಿ. ಹೋಗೋ ಕಾಲಕ್ಕೆ ನಿನಗೊಂದು ಸೇರು ಕಡ್ಲಿ ಕೊಡ್ತಾ ಇದ್ದೀನಿ, ನಿನಗೊಂದು ಸೇರು ಕಡ್ಲಿ ಬೀಜ ಕೊಡ್ತಾ ಇದ್ದೀನಿ. ಸರಿಯಾಗಿ ಹಾಳಾಗಲಾರ್ದಂಗೆ ಯಾವ ಇದನ್ನು ಜೋಪಾನ ಮಾಡ್ತೀರಿ, ಅವ ನಿಜವಾಗಿರ್ತಕ್ಕಂಥ ಜ್ಞಾನಿ ಅಂತ ನಾನು ಒಪ್ಪುಗೊತ್ತನಂತ ಹೇಳಿದ್ರು. ಇವನಿಗೆ ಒಂದು ಸೇರು ಕೊಡ್ಲಿ ಬೀಜ, ಇವನಿಗೆ ಒಂದು ಸೇರು ಕಡ್ಲಿ ಬೀಜ. ಮೊದಲೇ ನಾವು ಏನು ಮಾಡಿದ ಅಂತ ಕೇಳಿದ್ರೆ, ತಗೊಂಡ ಚಲೋ ಅರ್ಬಿ ತಗೊಂಡು ಕಟ್ಟಿದ, ತಿಜುರಿ ಒಳಗೆ ಓದಿ ಇಟ್ಟವು. ಎರಡನೇ ನಾವು ತಗೊಂಡ ಖರೆ ಗುರುವಿನ ಮಾತು ತಿಳ್ಕೊಂಡ. ತಿಳಿಬೇಕು, ಮೊದಲು ನಮಗೆ ಅರ್ಥ ಆಗಬೇಕು, ತಿಳ್ಕೋಬೇಕು. ತಿಳಿಲಿಲ್ಲ ಅಂದ್ರೆ ಕೇಳಬೇಕು. ಅದಕ್ಕೆ ಮನುಷ್ಯ ಜನ್ಮ ತಿಳ್ಕೊಳಕ್ಕೆ ಬಂದಿದ್ದು, ಇದು ಕಲಿಲಿಕ್ಕೆ ಬಂದವ್ರು. ನಾವು ಕಲಿಲಿಕ್ಕೆ ಬಂದವ್ರು, ತಿಳ್ಕೊಳಕ್ಕೆ ಬಂದವ್ರು, ನಡಿಲಿಕ್ಕೆ ಕಲಿಲಿಕ್ಕೆ ಬಂದವ್ರು, ನುಡಿಲಿಕ್ಕೆ ಕಲಿಯಾಕ ಬಂದವ್ರು. ನಾವು ಜಗತ್ತಿಗೆ ಏನು ಕಳಿಸ್ಕೋದ್ರು ಸಿದ್ದೇಶ್ವರಪ್ಪಗಳು, ಒಂದು ಕಡಿಮೆ ನುಡಿ ಖರೆ ಹೆಚ್ಚು ನಡಿದು ಕಲಿ, ನೀ ಭಗವಂತನ ಗುಡಿಗೆ ಸೇರ್ಲಿಕ್ಕೆ ಸಾಧ್ಯ ಆಗ್ತದಂತ ಕಲಿಸಿಕೊಟ್ರು. ಆದ್ರೆ ನಾವು ನುಡಿದು ಭಾಳ ಮಾಡಾಕತ್ತಿದ್ದೀವಿ, ನಡಿದು ಒಂದು ಐತು ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ನಮಗೆ ದುಃಖ ಆಗ್ಲಕ್ಕತ್ತೈತಿ. ಅವ್ರು ಎಲ್ಲ ಇದ್ದು ಅಲ್ಲಂದ್ರಲ್ಲ ಹೆಂಗ್ರಿ? ಇರ್ಲಾರ ಸಲುವಾಗಿ ಏನೋ ಒಲ್ ಅಂತಾರ, ಎಲ್ಲ ಇದ್ದೂ ಒಲ್ ಅನ್ಬೇಕಾಗಿತ್ತಂದ್ರ ನಿಜವಾದ ತಿಳ್ಕೊಂಡ್ರವ್ರು. ಅದನ್ನು ತಿಳ್ಕೊಂಡ್ರನ ಒಲ್ಲಲ್ಲಕ್ಕೆ ಬರ್ತದೆ. ಅದಕ್ಕೆ ಬಂಧುಗಳೇ, ಈ ಪುಣ್ಯಾತ್ಮ ಏನು ಮಾಡಿದ, ಗುರುಗಳು ಕಡ್ಲಿ ಬೀಜ ಕೊಟ್ಟಾರ, ನಾಶ ಆಗಬಾರ್ದಂತ ಕೊಟ್ಟಾರ. ಏನು ಮಾಡಬೇಕು? ಅವ ಆಲೋಚನೆ ಮಾಡಿದ. ಒಳಗವನಲ್ಲಿ ಚಿಂತನೆ ಪ್ರಾರಂಭ ಆಯಿತು. ವಿವೇಕದ ಕೋಳಿ ಕೂಗ್ಬೇಕಂತ. ಬರೇ ಪುಣ್ಯಾತ್ಮರು ವೈರಾಗ್ಯ ಬರ್ಬೇಕಾದ್ರೆ ಮಂದಿನ ಯಾರನ್ನಾರೇ ನೋಡಿ ಭಾಳ ವೈರಾಗ್ಯ ಬರ್ತಾವ. ಮನ್ಯಾಗ ಚಲೋನ ಮನೆ ನಡೆಸುವಂಥ ವಸ್ತಾ ತೀರ್ಕೊಂಡಂದ್ರೆ ಏನು ಮಾಡೋದು ಬಿಡು, ಜೀವನದಾಗ ಏನೈತೆ ಅಲ್ಲಿ ಸ್ಮಶಾನದಾಗ ಕೂತ್ ಹೇಳಕ್ಕೆ ಬರ್ತೈತಿ ಅಂತೀರಿಲ್ಲ ನೀವು. ನಮ್ಮ ಶಿವಕುಮಾರ ಅಪ್ಪಗಳು ಹೇಳ್ತಾರಂತ, ಏನು ಭಾರಿ ಇದ್ದಪ್ಪ, ಇನ್ನೊಂದು ನಾಲ್ಕೊಪ್ಪತ್ತು ಇರ್ಬೇಕಾಯ್ತು, ಹಿಂಗೆಲ್ಲ ಸ್ಮಶಾನದಾಗ ಕೂತ್ ಹೇಳಿದತ್ತ, ಎಲ್ಲ ಕೂಡೊಂದು ಬಿಡಿ ಅಂದತ್ತ. ಮತ್ತು ಹೆಣ್ಮಗಳು ಬಾಂತನ ಸಂದರ್ಭದಾಗ ಹೇಳ್ತಾಳಿಲ್ಲ, 7 ಜನ್ಮಕ್ಕೆ ಹೆಣ್ಣು ಹುಟ್ಟಬಾರದಪ್ಪ ಅಂತಾರೆ. 3-4 ತಿಂಗಳಾಗಣ ಇದ್ರ ಜೋಡಿ ಇನ್ನೊಂದು ಆಕೇತಂದ್ರೆ ಚಲೋ ಆಕೇತಂತ ಮತ್ತಾಕಿನ. ಇವೆಲ್ಲ ವೈರಾಗ್ಯ ಅಲ್ಲ. ವಿವೇಕದ ಕೋಳಿ ಕೂಗಬೇಕು. ಏನು ವಿವೇಕ ಆತಕ್ಕಿದ್ರೆ ಪುಣ್ಯಾತ್ಮರೇ, ಗುರು ಹೇಳಿರತಕ್ಕಂಥ ವಾಕ್ಯದೊಳಗೆ, ಗುರುವಿನ ವಾಕ್ಯ ಮಂತ್ರ ಅಂತ ಕರೆದಾರ. ಅಕ್ಷರ ಅಲ್ಲ ಅನ್ನೋದು ನಮಗೆ ತಿಳಿಬೇಕು ಮೊದಲು. ಗುರುವಿನ ವಾಕ್ಯ ಇದು ಅಕ್ಷರ ಅಲ್ಲಪ್ಪ, ಇದು ಮಂತ್ರ ಐತಿ, ದಿವ್ಯವಾಗಿರ್ತಕ್ಕಂಥದ್ದು ಔಷಧದ. ಭವರೋಗಕ್ಕೆ ಮೂಲ ಔಷಧ ಯಾವುದು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಗುರುವಿನ ವಾಕ್ಯ ಪರಮಾತ್ಮನ ಮಂತ್ರ. ಈ ಭವರೋಗಕ್ಕೆ ನಮ್ಮ ಡಾಕ್ಟರ್ MD ಕಲ್ತಾನೆ, MS ಕಲ್ತಾನೆ, ಏನೇನೋ ಕಲ್ತಾನೆ. ಏನ ಕಲಿತು ಕೋಟಿ ಕೊಟ್ಟರು ಕೂಡ ಅವಟ್ಟು ಕಲಿತು ಬಂದಾನಂದ್ರೆ ಅವ ಇಂಜೆಕ್ಷನ್ ಎದಕ್ಕೆ ಮಾಡ್ತಾನೋ, ಔಷಧ ಎದಕ್ಕೆ ಕೊಡ್ತಾನಂತ ಕೇಳಿದ್ರೆ ತೊಗಲಿಗೆ ಶರೀರಕ್ಕೆ ಕೊಡ್ತಾನೆ. ನಮ್ಮ ಡಾಕ್ಟರ್ ಹಂಗಿಲ್ಲ, ಒಳಗೆ ಮನಸ್ಸಿಗೆ ಔಷಧ ಕೊಡ್ತಾನೆ, ಅದನ್ನು ಶುದ್ಧ ಮಾಡ್ತಾನೆ. ಅದನ್ನು ಶುದ್ಧ ಮಾಡಿರ್ತಕ್ಕಂಥವ್ರು ಸಮರ್ಥ ಇಂಚಿಗಿರಿ ಪರಪಂದ ಎಲ್ಲ ಗುರು ಬಂಧುಗಳು ಪುಣ್ಯಾತ್ಮರು, ಎಲ್ಲ ಬಂಧುಗಳು. ಯಾವ ಪರಂಪರೆ ಇರಲಿ, ನಾ ಯಾವುದು ಪರಂಪರೆ ಯಾವುದು ತೊಗೊಂಡು ನಮಗೇನು ಬೇಕಾಗೈತಿ, ನಮಗೆ ಪುಣ್ಯಾತ್ಮರು ಈ ಮನೆ ಹಸನು ಮಾಡ್ಕೊಳ್ಳೋದು ಬೇಕಾಗೈತಿ. ಈ ಮನಿ ಯಾವರಿಂದ ಹಸನ ಆಗ್ತದಲ್ಲ, ನಾವೆಲ್ಲರೂ ಪುಣ್ಯಾತ್ಮರೇ. ಕೃಷ್ಣಾ ನದಿ ಅಂತೀವಿ, ಭೀಮಾ ನದಿ ಅಂತೀವಿ, ತುಂಗಭದ್ರಾ ಅಂತೀವಿ, ವೇದಗಂಗಾ, ದೂದಗಂಗಾ ಎಲ್ಲ ಅಂತೀವಿ. ಇವೆಲ್ಲ ಗುರಿ ಎಲ್ಲಿ ಹೊಂಟಾವತ್ತಕ್ಕೆ ಇದ್ರೆ ಸಮುದ್ರಕ್ಕೆ ಹೋಗ್ಯಾವ. ಅಲ್ಲಿ ಹಾದ ಬಳಕ ನಮ್ಮದು ಯಾವಲ್ಲಿ ಹುಡುಕ್ಯಾಡ್ರೆ ಸಿಗ್ತತೇನ್ರಿ? ಯಾವುದನ್ನ ನದಿ ಸಿಗ್ತತೇನಲ್ಲಿ? ಸಾಗರ ಹೆಂಗೈತಿ ಅಂತ ಇಟ್ಟು ದೊಡ್ಡದೈತೆ ಅಂತ ಹೇಳಕ್ಕೆ ಸಾಧ್ಯ ಐತೇನ? ಹಂಗಿದ್ದಂಗಿದೆ ಜ್ಞಾನ. ಈ ಜ್ಞಾನ ಎದರಿಂದ ಸಿಕ್ಕಿತ್ತು ಅಂತ ಕೇಳಿದ್ರೆ ಪುಣ್ಯಾತ್ಮನ ಒಂದು ಸಲ ಹಿಂದೆ ಹೋಗಿ ಬರೋನು. ಎಲ್ಲಿ ಉಪದೇಶ ಆಗೈತಿ ಅಂತ ಕೇಳಿದ್ರ, ವಿದ್ದ ಭೂಮಿ ಒಳಗೆ, ಇದ್ದ ಭೂಮಿಯ ಮಧ್ಯದಲ್ಲಿ ಅರ್ಜುನ ಪುಣ್ಯಾತ್ಮರಿ ಎಂತ. ಅದಕ್ಕೆ ಹೇಳ್ತಾರೆ ಪುಣ್ಯಾತ್ಮರೇ, ಪರಮಾತ್ಮ ಏನು ಮಾಡಿದ ಅಂತ ಕೇಳಿದ್ರೆ, ವೇದಗಳು ಅಂತಕ್ಕಂಥ ಗೋಮಾತೆಯನ್ನು ಹಿಂಡಿ ಶಿಷ್ಯ ಅಂತಕ್ಕಂಥ ಅರ್ಜುನ ಕರುವಿಗೆ ಕುಡಿಸಿರತಕ್ಕಂಥದ್ದು ಎಲ್ಲಿ ಅಂತ ಕೇಳಿದ್ರೆ, ಒಂದು ವಿದ್ದ ಭೂಮಿಯಲ್ಲಿ ರಣರಂಗದ ಮಧ್ಯದಲ್ಲಿ
ಹಂಗೆ ನಾವು ಕೇಳಕ್ಕೆ ತಯಾರಾಗಬೇಕಲ್ಲ. ಹಂಗೆ ನಿನ್ನಲ್ಲಿ ಬಂತು ಅಂದ್ರೆ ಅವಾಗ ನೀನು ದಾಸತ್ವಕ್ಕೊಂದು ಬೆಲೆ ಬರ್ತದೆ, ಶಿಷ್ಯನಿಗೆ ಒಂದು ಬೆಲೆ ಬರ್ತದೆ. ಇರಲಿ ಅಂದ್ರೆ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಶಿಷ್ಯನು ಕೂಡ ಗುರುವಿನ ಮಾತಿನ ಮರ್ಮವನ್ನು ತಿಳ್ಕೊಂಡಿದ್ದ. ವಿವೇಕ ಬಂತು, ಚಿಂತನೆ ಪ್ರಾರಂಭ ಆಯಿತು. ಚಿಂತನೆ ಎದರದ ಪ್ರಾರಂಭ ಆಗಬೇಕು ಅಂತಕ್ಕಿದ್ರೆ ಇವತ್ತೆಷ್ಟು ಉಪದೇಶ ಆಗೈತಿ, ಇದ್ರಾಗ ಯಾವುದು ಸತ್ಯದ, ಎಷ್ಟು ನನ್ನ ಬದುಕಿಗೆ ಅನುಕೂಲತೆ ಆಗ್ತದಂತಕ್ಕಂಥದ್ದು ಒಂದು ಸಲ ನಾವು ಒಂದಿಷ್ಟು ನಮ್ಮ ಶೇರ್ ಮಾಡಕ್ಕೆ ಕಲಿಬೇಕು, ಬ್ಯಾಂಕಿನ ಡಿಪಾಸಿಟ್ ಮಾಡ್ಲಿಕ್ಕೆ ಕಲಿಬೇಕು, ಒಂದಿಷ್ಟು ಓದಿಡ್ಬೇಕಲ್ಲ, ನೆನಪು ಅಂತಕ್ಕಂಥದ್ದು ಬರ್ತದಿಲ್ಲ. ಅದಕ್ಕೆ ಆ ಶಿಷ್ಯ ವಿಚಾರ ಮಾಡಿದ, ಗುರುಗಳು ಕಡ್ಲಿ ಬೀಜ ಕೊಟ್ಟಾರ, ನಾಶ ಆಗಬಾರ್ದು ಅಂದಾರ, ನಾಶ ಆಗಲಾರ್ದಂಗೆ ಎಲ್ಲಿ ಇಡಬೇಕು ಇದನ್ನ? ಒಂದು ಸ್ವಿಚ್ ಮಾಡಿಬಿಡ್ರಿ ನೀವು, ಒಂದು 10 ನಿಮಿಷ. ನಾಶ ಆಗಲಾರ್ದಂಗೆ ಎಲ್ಲಿ ಇಡಬೇಕು, ಎಲ್ಲಿಟ್ರೆ ಇದಕ್ಕೆ ಹೊಳಿತದ ಬೆಳಿತದ ಅನ್ನೋ ಕಲ್ಪನೆ ಗೊತ್ತು ಬೇಕಲ್ಲ. ಒಬ್ಬ ಬಲ್ಲವ್ರು ಹೇಳ್ತಾರೆ, ಹೂವ ಬಾಡಂಗಿಲ್ಲ ಅಂತ ಹೇಳ್ತಾರೆ. ಎಲ್ಲಿ ಬಾಡಂಗಿಲ್ರಿ? ದೇವ್ರ ಪಾದಕ್ಕಿಟ್ರು ಬಾಡತದ, ಹೆಣ್ಮಗಳು ತಲೆಗಿಟ್ರು ಬಾಡ್ತದ, ಗುರುವಿನ ಕೊರಳಿಗೆ ಹಾಕಿರು ಬಾಡ್ತದ, ಬಾಡಂಗಿಲ್ಲ ಇಲ್ಲಿ. ಅದೇ ಒಬ್ಬ ಕಲಾಕಾರನ ಕೈಯೊಳಗೆ ಕೊಟ್ಟಿ ಅಂದ್ರೆ, ಕಲಾಕಾರ ಯಾರು? ಭಗವಂತ ಅದನ್ನು ಸೃಷ್ಟಿ ಮಾಡಿದ. ಆ ಕಲಾಕಾರ ಅದಕ್ಕೊಂದು ಬಣ್ಣ ಕೊಡ್ತಾನೆ, ನಾಶ ಆಗಲಾರ್ದಂಗೆ ವ್ಯವಸ್ಥೆ ಮಾಡಿ ಇಡ್ತಾನೆ. ಹಂಗೆ ಇವ್ ವಿಚಾರ ಮಾಡಿದ, ನಾನು ಎಲ್ಲಿ ಇಡಬೇಕಪ್ಪ? ನಿಜವಾಗಿರ್ತಕ್ಕಂಥ ಬೀಜ 1ಕ್ಕೆ 9 ಆಗೋದು ಬ್ಯಾಂಕ್ ಯಾವುದು ಅಂತ ಕೇಳಿದ್ರೆ ಅದುವೇ ಭೂಮಿ ತಾಯಿ. ಭೂಮಿ ತಾಯಿ ಉಡಿ ತುಂಬಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಸೇರ್ ಕಡ್ಲಿ ಬೀಜ ತನ್ನ ಮಟ್ಟದ ಹೊಲದಾಗ ಬಿತ್ತಿದ್ದ. ಅದು ಪುಣ್ಯಾತ್ಮರು ಮತ್ತೆ ಬಂದು 100 ಎಕರೆ ಜಮೀನಿತ್ತು, ಎಲ್ಲ ಕಡೆ ಬಿತ್ತಿದ. ಇಡೀ ಊರು ಪ್ರತಿಯೊಂದು ಮನೆಗೆ ಮಠದ ಕಡ್ಲಿನಾಗಿ ಬಿಟ್ಟಿದ್ದು. ಹೊಳ್ಳೆ ಗುರುಗಳು ಬರೋಟಿಗೆ ಇಡೀ ಗೋಡಾವನ್ನು ತುಂಬಿತ್ತು. ಅಷ್ಟು ಮೊದಲಿನ ಶಿಷ್ಯ ಭೇಟಿಯಾದ, ತಮ್ಮ ನಾನು ಕಡ್ಲಿ ಬೀಜ ಕೊಟ್ಟೀನಿ, ನಾಶ ಆಗ್ಲಾರ ನಂಗೆ ಇಟ್ಟಿದೆ ಅಂತ ಕೇಳಿದ್ರು. ಭಾರಿ ಭದ್ರವಾಗಿಟ್ಟೀನಿ ಅಂದ. ಭದ್ರವಾಗಿಟ್ಟಿನ ಕುಂಬಳಕಾಯಿ ಏನು ಕಬ್ಬಿಣದಿಂದ ಹಾಕಿ ನಾನು ಕೊಳೆದು ಬಿಡ್ತತೆ ಅಂದ್ರೆ ಶರೀರ ಇದು, ಶರೀರ ಇದು. ಇದನ್ನ ಯಾವ ಬಳಸ್ಕೊಳಕ್ ಕಲತ ಅವನು ಧನ್ಯ ಆಗ್ತಾನ. ಮತ್ತು ವ್ಯರ್ಥ ಹಾಳು ಮಾಡಿದಂದ್ರೆ ನಾವು ಶರೀರ ಬಲಿ ಕೊಡೋರು ಭಾಳ ಮಂದಿ ಹುಟ್ಟಿದೀವಿ, ಬಳಸವ್ರು ಯಾರು ಹುಟ್ಟಿಲ್ಲ. ಬಳಸವ್ರು ಹುಟ್ಟಿದವ್ರು ಇವತ್ತು ದೇವರಾಗ್ಯಾರ. ಈ ಶರೀರ ಬಳಸಾಕ ಕಲಿಬೇಕು. ಎಲ್ಲಿ ಬಳಸಬೇಕು? ಹರಪೂಜೆ, ಗುರುಸೇವೆ, ವರಪುಣ್ಯದಲ್ಲಿ. ಅದಕ್ಕೆ ಪುಣ್ಯ ತಟ್ಟಂದಿಲ್ಲ, ವರಪುಣ್ಯ ಅಂದಾರ. ವರಪುಣ್ಯ ಇತ್ತಂದ್ರೆ ಮಾತ್ಮರ ಜನ್ಮ ಆಗ್ತದ. ಬರೇ ಪುಣ್ಯ ಅಂದಿಲ್ಲ, ವರಪುಣ್ಯ, ವರಮೋಕ್ಷ ಅಂತಾರಿಲ್ಲ. ವರಮೋಕ್ಷ ನೀನೆಂದಿಗೆ ಪಡೆಯುವ ಪರಮುಕ್ತಿ ಸುಖವ ಅಂತೂ ಕೂಡ ಹೇಳ್ತಾರೆ. ಪರಮುಕ್ತಿ, ಪರ ಅಂದ್ರೆ ಅಮೂಲ್ಯವಾಗಿರತಕ್ಕಂಥ ಶಾಶ್ವತವಾಗಿ ಪರ ಆತ್ಮ. ಅದಕ್ಕೆ ನಾನು ಆಗಲೇ ಹೇಳಿಲ್ಲ, ನಾನೊಬ್ಬನೇ ನಿಸ್ಸಂಗಿಯಾಗಿ ಉಳಿದಲಿಲ್ಲ. ನಾವು ಯಾರ್ರಿ? ನಂದು ಶರೀರ ಕಾಲು ಹೋಗೈತ್ರಿ, ಕೈ ಹೋಗೈತಿ, ನಾವು ಯಾರ್ರಿ? ಶರೀರ ಮುಂದಿಟ್ಟುಕೊಂಡು ಅರಿಲಿಕ್ಕೆ ಯಾವಾಗ ನೀನು ಪ್ರಾರಂಭ ಮಾಡ್ತಿಲ್ಲ ಅವಾಗ ನಿನ್ನಲ್ಲಿ ಜ್ಞಾನದ ಜ್ಯೋತಿ ಹೊತ್ತಾಕತೈತಿ, ತಿಳಿತದ. ವಿವೇಕ ಪ್ರಾರಂಭಗೊಂಡತೆ, ತಿಳಿತದ. ಹಂಗ ಈ ಶಿಷ್ಯ ಅದರ ಕಡೆ ಗಮನ ಕೊಟ್ಟಿಲ್ಲಾಗಿದ್ದ, ಗುರುವಿನ ಮಾತಿನ ಮರ್ಮ ತಿಳಿದಿಲ್ಲಾಗಿತ್ತು. ಅವಾಗ ಬಂಧುಗಳೇ ಕಡ್ಲಿ ಪೇಟಿಗೆ ಪ್ಯಾಕ್ ಮಾಡಿಟ್ಟಿನ ತಂದು ತೋರಿಸಿದ, ಹಿಟ್ಟಾಗಿ ಹೋಗ್ಯತ್ತ. 6 ವರ್ಷ ಯಾಕೆ ಉಳಿತದ? 6 ವರ್ಷ ಯಾಕೆ ಉಳಿತದ್ರಿ? ಗುರುಗಳಂದ್ರು, ಇವನಿಗೆ ಉಪದೇಶ ಕೊಟ್ರೆ ಏನು ಮಾಡೋದಂದ್ರು. ಹೊಲನ ಪಕ್ಕ ಹಸನಾಗಿಲ್ಲ, ಬೀಜ ಹೆಂಗೆ ನಾಡ್ತದ ಇಲ್ಲಿ? ಬ್ಯಾಡ ತಂದು ಪುಣ್ಯಾತ್ಮರೇ. ಅವಾಗ ಈತನಿಗೆ ಕೇಳಿದ್ರು, ಇನ್ನೊಬ್ಬ ಶಿಷ್ಯ ಇದ್ದಲ್ಲ, ಗುರುಗಳನ್ನ ಕರ್ಕೊಂಡೋಗಿ ತೋರಿಸಿ ಇಡೀ ಗೋಡಾವನೆಲ್ಲ ಕಡ್ಲಿ ಬೀಜ ಇದ್ದು. ಅವ್ರಂದ್ರು, ಹ್ಯಾಂಗೆ ಮಾಡಿದೀವಿ ಅಂದ್ರೆ, ಅವ್ರು ಯಪ್ಪ ನೀವು ಕೊಟ್ಟಿರ್ತಕ್ಕಂಥ ಮಾತಿನ ಅರ್ಥ ತಿಳಿತು ನನಗೆ. ಮಾತು ಪುಣ್ಯಾತ್ಮರೇ ಬದುಕನ್ನು ಕಟ್ಟುತ್ತದೆ. ಮಾತು ಜೀವನವನ್ನು ಉತ್ತುಂಗಕ್ಕೆ ಒಯ್ತದೆ. ಖರೆ ಮಾತು ತಿಳಿಬೇಕು. ಸಿದ್ದೇಶ್ವರಪ್ಪಗಳು ಹೇಳ್ತಿದ್ರು, ಮಾತಾ ಪ್ರವಚನ ಹೇಳೋರು ಕೆಂಪಂಗಿ ಅವ್ರ ಹೇಳಬೇಕು, ಆ ಅಂಗಿ ಅವ್ರ ಹೇಳಬೇಕು, ಇವರ ಹೇಳಬೇಕು, ಗಡ್ಡ ಇಟ್ಟು ಬಿಟ್ಟವ್ರು ಹೇಳಬೇಕು, ತಲೆ ಉದ್ದು ಬಿಟ್ಟವ್ರ ಇಲ್ಲ. ನಿನ್ನ ಮಾತಾ ಪ್ರತಿಯೊಬ್ಬರು ಮನೆಯೊಳಗ ಮರ್ಮ ಆಗಬೇಕು. ಅವ ಮಾತ ಪುಣ್ಯಾತ್ಮರೇ ಆ ಜ್ಯೋತಿರ್ಲಿಂಗ ಆಗಬೇಕು. ಹಂಗೆ ಹೇಳಾಕತ್ತಂದ್ರೆ ಕೇಳೋರ ಮನಸ್ಸು ಏನಾಗ್ತದೆ? ಅರಳಬೇಕಂತ ನೋಡ, ಅರಳಬೇಕು. ಪ್ರವಚನ ಅಂದ್ರೆ ಅರಳಬೇಕು, ಕೆರಳಬಾರ್ದಂತ. ನಮ್ಮ ಮಾತುಗಳು ಇವತ್ತು ಕೆರಳುವ ಹೆಚ್ಚಾಗಿ ಬಿಟ್ಟಾಗಿ, ಅರಳು ಕಡಿಮೆ ಆಗ್ಯಾವ.
ಅದಕ್ಕೆ ಬಂಧುಗಳೇ, ಆ ಶಿಷ್ಯ ತಿಳ್ಕೊಂಡ, ನೀವು ಹೇಳಿರ್ತಕ್ಕಂಥ ಒಂದು ಮಾತು ನನ್ನಲ್ಲಿ ವಿವೇಕ ಪ್ರಾರಂಭ ಆಯಿತು. ಅದಕ್ಕೆ ಸಂಶೋಧನೆ ಕತ್ತೀನಿ. ಸಂಶೋಧನೆ ಹತ್ತಿದಾಗ ಏನು ಮಾಡಿದ್ರೆ ಶಾಶ್ವತವಾಗಿರ್ತಕ್ಕಂಥ ಬೀಜ ಉಳಿತೈತಿ, ಒಂದನ್ನು ಹಾಕಿದಾಗ 9 ಹೆಂಗಾಗ್ತದೆ ಅಂತಕ್ಕಂಥ ನಿಮ್ಮ ಮಾತಿನ ಮರ್ಮ ನನಗೊಂದಿಷ್ಟು ತಿಳುವಳಿಕೆಗೆ ಬಂತು. ಅದನ್ನೇ ನೆಪ ಇಟ್ಕೊಂಡು, ಅದನ್ನೇ ಆಧಾರ ಇಟ್ಕೊಂಡು ನಾನೇನು ಮಾಡೀನಿ ಅಂತ ಕೇಳಿದ್ರೆ, ಈ ಹೊಲ ತುಂಬೆಲ್ಲ ಬೀದಿ ಬಿತ್ತೇನೆ. ಇಡೀ ಪುಣ್ಯಾತ್ಮರ ಗುರುದೇವ, ನಿನ್ನ ಅನುಗ್ರಹದಿಂದ, ನಿನ್ನ ಕರುಣೆಯಿಂದ, ನಿನ್ನ ಆಶೀರ್ವಾದದಿಂದ ಇಡೀ ಊರು ಮಂದಿ ಮನೆಯಾಗೆಲ್ಲ ಮಠದ ಕಡ್ಲಿನಾಗಿ ಬಿಟ್ಟವ ಅಂತಕ್ಕಂತ ಹೇಳಿದಂಥ ಗುರುಗಳಂದ್ರತ್ತ ಧನ್ಯ ಧನ್ಯ ಅಂದ್ರತ್ತ. ಇಲ್ಲಿ ಕಡ್ಲಿ ಯಾವಂತೀರಿ ನೀವು? ಕಡ್ಲಿ ಯಾವ ತಿಳ್ಕೊಂಡ್ರು? ಆವಿಷ್ಯದ ಪ್ರತಿಯೊಂದು ಕ್ಷಣಗಳು ಕಡ್ಲಿಗಳು. ಆವಿಷ್ಯದ ಕ್ಷಣಗಳು ಪುಣ್ಯಾತ್ಮರೇ ಕಡ್ಲಿ ಅಂತಕ್ಕಂಥದನ್ನು ಹಂಗೆ ಓದಿ ಹಾಳು ಮಾಡ್ಕೊಂಡ್ಲ. ನಾವು ಹಂಗೆ 11ರೊಳಗೆ ಇನ್ನೊಂದು ಬಂದಿದೆ ತಿಳ್ಕೊಂಡು ಹೋಗೋದು ಮುಖ್ಯ ಅಲ್ಲ. ನಿಜವಾಗಿ ಈ ಶರೀರ ಯಾವಾಗ ಮುತ್ತೈದಿ ಆಗತೈತಿ ಅಂತ ಕೇಳಿದ್ರೆ, ಯಾವಾಗ ಗುರುವಿನ ಹಸ್ತ ತಲೆಯಾಗ ಬಿದ್ದು ಕಿವಿಯೊಳಗೆ ಮಹಾಮಂತ್ರ ಬೀಳ್ತದಲ್ಲ, ಅವಾಗ ಈ ಶರೀರ ಮುತ್ತೈದಿ ಆಗ್ತದತ್ತ ಬಂಧುಗಳಿಗೆ, ಮುತ್ತೈದಿ ಆಗ್ತದೆ. ಅದನ್ನು ಮಾಡ್ಕೊಳ್ಳೋ ಸಲುವಾಗಿ ನಮಗೆ ಗುರುಗಳು ಏನು ಮಾಡ್ಯಾರತ್ತ ಕೇಳಿದ್ರೆ, ಸುಮ್ಮ ಹೆಸರಿದು ಸಪ್ತ ನಿಮಿತ್ತ ಕಾರಣದ. ಅದಕ್ಕೆ ನಿಮಿತ್ತ ಕಾರಣ ಮಾಡಿಕೊಂಡು ಹಿಂದಿನ ಹಿರಿಯರು ಹೋಳಿಗೆ ಉಣ್ಬೇಕಾರೆ ಅಮಾಶೆ ಮಾಡ್ತಾರಂತ, ಏನೇನೋ ಮಾಡ್ತಾರೆ. ಹಂಗೆ ನಮ್ಮ ಪರಂಪರೆ ಗುರುದೇವರೆಲ್ಲ ಏನು ಮಾಡಿ ಹೋಗ್ಯಾರಂದ್ರೆ, ವರ್ಷಕ್ಕೊಮ್ಮೆ ಸಪ್ತಾಹ 7 ದಿವಸ 5 ದಿವಸ ನಿಮ್ಗೆ ಯಾಕೆ ನಿಮಿತ್ತ ಇರ್ತೈತಿ ಅಂದ್ರೆ, ಪ್ರಪಂಚದ ಗದ್ದಲದಾಗ ದಿನ ನೆನಪು ಮಾಡ್ತಿರಲ್ಲ ಗೊತ್ತಿಲ್ಲ, ಕೊನೆಗೆ ನೀನೇನು ಮಾಡೋತಕ್ಕ ಸಪ್ತಾಹ ಮಾಡೋಂತ. ಇನ್ನು ಭಾಳ ಮುಂದುವರೆದು ಹೇಳಿದೆ ಅಂದ್ರೆ, ನಿನಗೆ ಗದ್ದಲದಾಗ ಆಗಲಿರೋ ನಿನ್ನ ಮಕ್ಕಳಿಗೆ ಗುರುವಿನ ಹೆಸರು ಇಟ್ಟುಬಿಡು, ದೇವರ ಹೆಸರು ಬಿಟ್ಟು ಅದನ್ನು ಕೊಂಡಾಡ್ಕೊಂತ ಹೋದೆ ಅಂದ್ರೆ ಅವನಿಗೆ ಮುಟ್ತತಿ ಅಂತಕ್ಕಂಥದ್ದು ಹೇಳ್ಕೊಂಡು ಬಂದಿರತಕ್ಕಂಥ. ಅದಕ್ಕೆ ಬಂಧುಗಳೇ, ದಾಸಬೋಧ ಅಂತ ಕೇಳಿದ್ರೆ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕಲಿಸ್ರಿ. ಈಗೇನು ಹುಡುಗರು ಅಡ್ಡಾಡ್ತಾರಲ್ಲ ಅಂಥವ್ರನ್ನ ತಂದು ಕುಣಿಸ್ಬೇಕು. ಅವರಿಗೆ ಕಿವ್ಯಾಗ ಶಿವನಾಮ ಬೀಳ್ಬೇಕು, ಅವರಿಗೆ ಗೊತ್ತಾಗಬೇಕು. ಯಾಕಂದ್ರೆ ಇನ್ನು ಕೆಲವೇ ವರ್ಷದೊಳಗೆ ನಮ್ಮ ದೇಶದೊಳಗೆ ಭಾಳ ದೊಡ್ಡ ಗಂಡಾಂತರ ಎದುರಿಸ್ತಕ್ಕಂಥ ಕಾಲ ಬರ್ತದೆ. ನೀವೆಲ್ಲರೂ ನೆನಪಿಟ್ಕೋರಿ. ಇವತ್ತು ಪುಣ್ಯಾತ್ಮರೇ, ದೇವಸ್ಥಾನ ಹೆಂಗೆ ಊರಿಗೆ 10 ದೇವಸ್ಥಾನ ಹುಟ್ಟ್ಯಾವಲ್ಲ, ಅದಕ್ಕಿಂತ ಹೆಚ್ಚು ಧಾಬಾಗಳು ಹುಟ್ಟಿಬಿಟ್ಟಾವ ಇವತ್ತು ರೋಡಿಗೆಲ್ಲ ಪುಣ್ಯಾತ್ಮರು. ಎಲ್ಲೋ ನಗರದಾಗಿರ್ತಕ್ಕಂಥದ್ದು ಈ ಅಂಗಡಿಗಳನ್ನು ಹಳ್ಳಿಗೆ ತಂದು ಬಿಟ್ಟಾರ. ಹಳ್ಳಿಗೆ ಹೊತ್ತು ಮುಳುಗಿತ್ತಂದ್ರೆ ನಂಬರ್ ಹಚ್ಚಿ ಬಿಟ್ಟಿರ್ತಾರೆ. ಅದಕ್ಕೆ ಬಂಧುಗಳೇ, ನಮ್ಮ ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡಾಕತ್ತಾರ, ಜವಾಬ್ದಾರಿ ಏನು ಅಂತಕ್ಕಂಥದ್ದು ಯಾರಿಗೆ ಅರ್ಥ ಇಲ್ಲ, ಗೊತ್ತಿಲ್ಲ. ಅದಕ್ಕೆ ನಾವೆಲ್ಲರೂ ಏನು ಮಾಡಬೇಕಾಗೈತಿ ಅಂತ ಕೇಳಿದ್ರೆ, ಈ ದಾಸಬೋಧದ ಮೂಲ ಉದ್ದೇಶ ಏನು ಅಂತ ಕೇಳಿದ್ರೆ, ಮನಸ್ಸು ಹಾಗೆ ಹೊರಗೆ ಓಡ್ತತಿದು, ವಿಷಯದ ಕಡೆನೇ ಬೆಣ್ಣು ಹತ್ತದಿದೆ. ಅದನ್ನೆಲ್ಲ ಬಿಡಿಸಿ ಈ ಕಡೆ ತರಬೇಕಾಗಿತ್ತಂದ್ರೆ ಅದು ಒಮ್ಮೆ ಬರಲಿಕ್ಕೆ ಸಾಧ್ಯ ಇಲ್ಲ, ಒಮ್ಮೆ ಬರೋಕ್ಕೆ ಸಾಧ್ಯ ಇಲ್ಲ. ಮಹಾತ್ಮರು ಏನು ಮಾಡಿರೋ ಅಂತ ಕೇಳಿದ್ರೆ, ಕಬ್ಬ ತುದಿ ಕಡ್ದು ತಿನ್ನಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವ್ರು ಬಡ್ಡಿ ಕಡ್ದು ತಿಂದಿಲ್ಲ. ನಾವೆಲ್ಲರೂ ಪ್ರಪಂಚಕರು ಏನು ಮಾಡಿದ್ರು, ಬಡ್ಡಿ ಕಡ್ದು ತಿನ್ನಕ್ಕೆ ಚಾಲು ಮಾಡಿದ್ರು. ಮೊದಲು ರುಚಿ ಹತ್ತಿದ್ದು ಪ್ರಪಂಚ, ಮುಂದೆ ಹೋದಂಗೆ ಗದ್ದಲು ಹಿಡಿಸಿ. ಮಹಾತ್ಮರು ಮೊದಲೇ ಪುಣ್ಯಾತ್ಮರೇ ಕಷ್ಟಗಳನ್ನ ಇಟ್ಕೊಂಡ್ರು, ಮೊದಲೇ ತೊಂದರೆ ಇಟ್ಕೊಂಡ್ರು, ಮೊದಲ ಕೈ ಅಂತಕ್ಕಂಥ ಇಟ್ಕೊಂಡ್ರು. ಹಂಗೆ ಮುಂದೆ ಬಂದಾಗ ಪುಣ್ಯಾತ್ಮರೇ, ಏನೆಂದು ಹೇಳಲಿ ಎನಗಾದ ಹದವ ಪರಮಾನಂದ ಸುಖ ಅಂತ ಕರೀತಾರೆ. ಸರ್ವ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿಗೆ ಮೂಲ ಕಾರಣ ಯಾವುದು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ನಾನು ಶಿಷ್ಯತ್ವವನ್ನು ಪಡಿಬೇಕು, ಗುರುವಿನ ಪಾದಕ್ಕೆ ಋಣಿಯಾಗಿರಬೇಕು, ಎತ್ತಾಗಬೇಕು, ತೊತ್ತಾಗಬೇಕು, ಹಿತ್ತಲದ ಮರವಾಗಬೇಕಂತ ಏನು ಹೇಳ್ಯಾರಲ್ಲ ಪುಣ್ಯಾತ್ಮರೇ, ಹಂಗೆ ಗುರುವಿಗೆ ನೀ ಎಲ್ಲವನ್ನೂ ಸಮರ್ಪಣೆ ಮಾಡಿದೆ ಅಂದ್ರೆ ಗುರುವಿನಲ್ಲಿ ಅಂತಃಕರಣ ಬರ್ತದೆ. ಕರುಣಾಮಯ ದಯಾಮಯ ಅಂತ ಕರೀತಾರೆ. ಈ ಜಗತ್ತಿನಾಗ ಅವನಂತ ಬಂಧು ಯಾರಿಲ್ಲ ಅಂತ ಕರೀತಾರೆ. ಬಂಧುಗಳು ಬಂದುಂಡು ಹೋಗೋವರು, ಬಂಧುಗಳು ಬಂದುಂಡು ಹೋಗೋರು ಹೊರತಾಕರೆ ನಮ್ದು ಯಾರದು ಬಂಧನ ಕಳಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬಂಧವನ್ನು ಬಿಡಿಸ್ಲಿಕ್ಕೆ ದೇವರದಾನಂದ್ರು ಕೂಡ ಸಂಪತ್ತು ಕೊಡ್ತಾನೆ, ಶ್ರೀ ಕೊಡ್ತಾನೆ, ಎಲ್ಲವನ್ನೂ ಕೊಡ್ತಾನ. ಆದ್ರೆ ಪುಣ್ಯಾತ್ಮರ ಬಂಧನದಿಂದ ಬಿಡುಗಡೆ ಮಾಡ್ಲಿಕ್ಕೆ ಯಾರು ಬೇಕು ಅಂತಕ್ಕಿದ್ರೆ ಅಂತಪ್ಪ ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರುವಿಗೆ ಮಾತ್ರ ಸಾಧ್ಯ ಐತಿ. ಅದನ್ನು ಬಿಟ್ಟು ಯಾರಿಂದೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಾವೆಲ್ಲ ಮಾರ್ಕಂಡ್ಯನ ಕಥೆಗಳನ್ನು ಹೇಳ್ತೀವಿ, ಭಕ್ತ ಮಾರ್ಕಂಡ್ಯ ಅಂತ ಹೇಳ್ತೀವಿ. ಮೃಕುಂಡ ಋಷಿ ಮಗ ಆತ. ಮೊದಲು ಪುಣ್ಯಾತ್ಮರ ತಂದೆ ಏನು ಹೇಳ್ತಿದಂದ್ರ, ಎಲ್ಲಿ ಮಹಾತ್ಮರ, ಎಲ್ಲಿ ಸಂತರ, ಎಲ್ಲಿ ಅನುಭಾವಿಗಳ ಅವಧೂತ ಪರಂಪರೆ ಬೇರೆ, ಆಚಾರ ಪರಂಪರೆ ಬೇರೆ, ಅನುಭವ ಪರಂಪರೆ ಅದು ನಿಮ್ಮದು. ಅನುಭವ ಪರಂಪರೆ, ಇಂಥ ಪರಂಪರೆ ಬಂಧುಗಳೇ. ಗುರುಗಳು 7 ಮಂದಿ ಸಪ್ತ ಋಷಿಗಳು ಹಾದು ಹೋಗ್ತಕ್ಕಂಥ ಸಂದರ್ಭದೊಳಗೆ ಆ ಮಗ ಅಂಗಳದಾಗ ಆಡ್ತಿತ್ತು. ತಂದೆ ಹೇಳಿದ ಮಾತು ಅರಿವಿಗೆ ಬಂತು.
ನಾನು ಅಕಸ್ಮಾತ್ ಹಿಂಗೆ ರಸ್ತೆದು ಕೂಡ ಹೋಗಿದ್ರೆ ಸಾಧ್ಯ ಇಲ್ಲತ್ತ ತಿಳ್ಕೊಂಡು ಈ ಶರೀರದ ಪರ್ವಿನ ಮರತ ಕಲ್ಲು ಮುಳ್ಳು ತುಳ್ಕೊಂಡು ಓಡಿದ ಆ ಹುಡುಗ ಬರೋ ಸಂದರ್ಭವನ್ನು ಸಪ್ತಋಷಿಗಳು ನಿಂತು ನೋಡ್ತಾರ. ಈ ಹುಡುಗನಲ್ಲಿ ಹಸುವದ, ಏನು ಓಡಬೇಕು, ಎಲ್ಲಿ ಓಡಾಕತ್ಯಾನ, ಯಾರ ಕಡೆ ಓಡಾಕತ್ಯಾನ. ಅವಾಗ ಒಂದಿಷ್ಟು ನಡಿಗೆಯನ್ನು ಸಮಾಧಾನದಿಂದ ಹೊಂಟರು. ಆ ಹುಡುಗ ಬಂದ ಏಕಕಾಲಕ್ಕೆ ದಂಡವತ್ತು ಹಾಕಿಬಿಟ್ಟ. ದಂಡವತ್ತು ಬಡಿಗೆ ಬಿದ್ದಂಗೆ ಬೀಳೋದಕ್ಕಂತಲ್ಲಿ ನೀವು ದಂಡವತ್ತು, ಗುರುವಿಗೆ ದಂಡವತ್ತು ನಮಸ್ಕಾರ ಹಾಕೋಬೇಕಂತ. ಹೌದು. ಅವಾಗ ಬಂಧುಗಳು ಹೇಳಿದ್ರು, ಅವ್ರದ್ದೆಲ್ಲ ತಮ್ಮನ ತಾವು ಮರೆತೇನು ಹೇಳಿದ್ರು ಅಂದ್ರೆ ದೀರ್ಘ ಆಯುಷ್ಮಾನ್ ಭವ ಅಂದ್ಬಿಟ್ರು. ದೀರ್ಘ ಆಯುಷ್ಮಾನ್ ಭವ. ವಯಸ್ಸ 16 ಇದ್ದದ್ದು ಪುಣ್ಯಾತ್ಮರು ಸಂಪೂರ್ಣ ಮಾಡ್ಕೊಳಕ್ಕೆ ಮೂಲ ಆಶೀರ್ವಾದ ಯಾರ್ದು ಅಂತ ಕೇಳಿದ್ರೆ ಸದ್ಗುರುಗಳದು. ಪೂಜಾ ಮಾಡಾಕತ್ತಾನ, ಯಮ ಬಂದ ಹಗ್ಗ ಬಗದಾನ. ಅವಾಗ ಪರಮಾತ್ಮ ತ್ರಿಶೂಲದಿಂದ ಹೊಡಿಲಿಕ್ಕತ್ತಾನ. ಅವಾಗ ಯಮ ಕೇಳ್ತಾನ, ಅವನ ಆಯುಷ್ಯ ಮುಗಿದ ಬಳಕ ಬಂದೀನಿ ಅಂತ ಹೊಡೆದ್ಯೋ, ಆಯುಷ್ಯನ ಮುಗಿದ ಕಡಿಮೆ ಐತಿ ಅಂತೇಳಿ ಹೊಡೆದಿ ಅಂದ. ನೀ ಬಂದುದು ಬರೋಬರಿ ಐತಿ, ನಾ ನಿನಗೆ ತ್ರಿಶೂಲ್ ಹೊಡೆದದ್ದು ಬರೋಬರಿ. ನಾ ಕೊಟ್ಟ ಆಯುಷ್ಯ ಮುಗದತ್ತಿ, ನೀ ಬಂದಿದಿ. ಸದ್ಗುರುಗಳು ಕೊಟ್ಟಿರ್ತಕ್ಕಂಥ ಆಯುಷ್ಯ ಪ್ರಾರಂಭಗೊಂಡದ. ಯಾವನ ಜಾತಕದೊಳಗೆ ಗುರುವಿನ ಆಶೀರ್ವಾದ ಆಗೈತಿ ತಿಳ್ಕೊಂಡು ಮೊದಲು ನೀವು ಒಯ್ದು ಕಲಿಪ ತಿಳ್ಕೊಂಡು ಪರಮಾತ್ಮ ಅವಾಗ ಹೇಳ್ತಾನಂತ. ಅದಕ್ಕೆ ಗುರು ಅಂತಕ್ಕಂಥದ್ದು ಕರೀತಾರೆ. ದಾಸಬೋಧಿ ಅಂದ್ರೆ ಏನು ಮೂಲ ಉದ್ದೇಶ ಪುಣ್ಯಾತ್ಮರೇ, ನಮ್ಮ ಬದುಕಿನೊಳಗೆ ನಾವು ಯಾರಿಗೆ ದಾಸ ಆಗಬೇಕಂತ ಕೇಳಿದ್ರೆ ಕಬೀರದಾಸರಾಗಿ ಹೋದರು, ಪುರಂದರದಾಸರಾದರು, ರಾಮದಾಸರಾಗಿ ಹೋಗಿದ್ರು. ಅದಕ್ಕೆ ನಾವು ಯಾರಿಗೆ ದಾಸರಾಗಬೇಕಂತೇಳಿ ಮನ ಹೊರಗೆ ಸೂಸಲಾರ್ದಂಗೆ ಯಾವುದು ನಮ್ಮನ್ನು ಕರ್ಕೊಂಡು ಹೋಗ್ತದಲ್ಲ ಆ ವಸ್ತು ಅದು ವಸ್ತುವಲ್ಲ, ಅದು ನಮ್ಮೆಲ್ಲರ ಬದುಕಿನ ಶಕ್ತಿ ಅಂತಕ್ಕಂಥದ್ದು ನಾವು ತಿಳ್ಕೊ. ನಾವು ಶಿಷ್ಯರು ಎಂಥವ್ರಾಗಬೇಕು ಅಂತ ಕೇಳಿದರೆ ಪುಣ್ಯಾತ್ಮರೇ, ನಾವು ಶಿಷ್ಯರು ಎಂಥವ್ರಾಗಬೇಕು. ಜಗದ್ಗುರು ಸಿದ್ಧಾರೂಢರ ಬದುಕಿನ ಕಥೆಯನ್ನು, ಬದುಕಿನ ಸಂಪೂರ್ಣ ಇತಿಹಾಸವನ್ನು ಈ ನಾಡಿಗೆ ಪರಿಚಯ ಮಾಡಿಸಕ್ಕಂಥವ್ರು ಕಬೀರದಾಸರು. ಅವ್ರು ಕಾಶಿ ಒಳಗಿರೋರೊಬ್ಬರು ಬೇರೆ. ಮತ್ತು ಸಿದ್ಧಾರೂಢ ಅಜ್ಜ ಅಂತ ಈ ಶರೀರದ ಆಯುಷ್ಯ ಮುಗದೈತಿಪ್ಪ, ಇನ್ನು ಮುಗಿಸ್ಬಿಡ್ತಾನಂದ್ರ ಯಾರ್ಯಾರಿಗೆ ಏನು ಸಾಧ್ಯ ಐತಿ, ಏನು ಬೇಕು ನಿಮ್ಮ ಬೈಕೆ ಕೇಳ್ಕೋರಿ. ಅವಾಗ ಬಂಧುಗಳೇ ಅವ್ರು ಹೇಳಿದ್ರಂತ, ಕಬೀರ್ ಹೇಳಿದಂತ, ನೀ ಬೇಡಿದ ಕೊಡ್ತೇನೆಪ್ಪ ಅಂದ. ಕೊಡಾಕ ಬಂದೀನಿ, ಕೇಳ್ಕೊ, ಕರೆ ಕೊಡ್ತಾನ ನಂಗೆ ಮಾತು. ಅವಾಗ ಕಬೀರದಾಸ್ ಹೇಳಿದತ್ತ, ಈ ಕಬೀರಿನ ಉಸಿರ ಹೋಗುದು ನೀನು ನೋಡಬೇಕು, ನಿನ್ನ ತೊಡಿ ಮೇಲೆ ನನ್ನ ಶರೀರ ಇರಬೇಕು, ಹಂಗೆ ನನಗೆ ಅನುಗ್ರಹ ಮಾಡು ಅಂತಕ್ಕಂಥದ್ದು ಹೇಳಿಬಿಟ್ರಂತ. ಅವಾಗ ಸಿದ್ಧಾರೂಢ ಅಂದತ್ತ, ಇನ್ನು ಯಮಗ ಹೇಳ್ತಾನಪ್ಪ, ಇನ್ನು ನಿನ್ನ ಆಯುಷ್ಯ ಮುಗಿತನಕ ನನಗೆ ಸನೇಕ ಬರಬಾಡತ್ ಹೇಳ್ತಾನಂದ್ರ. ಇದು ಪುಣ್ಯಾತ್ಮರ ದಾಸತ್ವ, ಶಿಷ್ಯತ್ವ. ಹಿಂಗೆ ನಾವು ಪುಣ್ಯಾತ್ಮರು ಯಾವಾಗ ತಯಾರಾಗ್ತಿಲ್ಲ, ತಾನೇ ಗುರು ನಿನ್ನ ಹುಡುಕಾಡ್ಕೊಂತ ಬರ್ತಾನೆ ಗುರು ಬಂಧುಗಳೇ. ಅದಕ್ಕೆ ಆರಂಭಕ್ಕೆ ನಾನೊಂದು ಶ್ಲೋಕ ಹೇಳಿನಿ, ಕರುಣ ರಸದಿ ಕೋಡಿ ವರಿವ ಕಟಾಕ್ಷ ಪರತತ್ವ ಅರಪ ಆಲಾಪದ ವರಪುಣ್ಯಮಯ ಶರೀರ ಅಂತ ಹೇಳ್ಯಾರ. ವರಪುಣ್ಯ, ಈ ಶರೀರ ಸಹಿತ ಪುಣ್ಯಮಯ ಬೇಕಾಗ್ತದ. ಅಂತ ಸದ್ಗುರು ನೋಡಿರ್ಬೇಕ್ರ, ಆಪ್ತ ಅಂಗ ಸ್ಥಾನ ಸದ್ಭಾವ ಚತುರ್ವಿಧಾದಿ ಸೇವಾ ಮಾಡು ಅಂತ ಹೇಳ್ಯಾರ. ಸೇವಾ ಮಾಡು ನೋಡ್ಬೇಕ್ರ. ಅದಕ್ಕೆ ಬಂಧುಗಳೇ, ಜಗತ್ತಿನಾಗ ಗುರು ಅಂದ್ರೆ ಪುಣ್ಯಾತ್ಮರೇ ತಾಯಿ ಅಂತ ಕೂಡ ಕರೆದಾರ. ಗುರುನೇ ಹರನ ಪುಣ್ಯಾತ್ಮರ ಹರ ನರರೂಪ ಧಾರಣ ಮಾಡ್ಕೊಂಡು ಈ ಕಡೆ ಬಂದಾನ ಅಂತಕ್ಕಂಥದ್ದು ಕೂಡ ಹೇಳ್ತದ. ಅಂತ ಎಲ್ಲ ನಿಜವಾಗಿರ್ತಕ್ಕಂಥ ನಮ್ಮ ಬದುಕಿನ ಕನ್ನಡಿಯೇ ಅಧ್ಯಾತ್ಮ. ಕನ್ನಡಿ ಮುಂದೆ ನಿಂತಾಗ ನಮ್ಮದು ಮುಖ ಹೊಲಸಾದ್ರೆ ಒರೆಸ್ಕೋತೀವಿ, ತಲೆ ಏನಾರಾದ್ರೆ ಒರೆಸ್ಕೋತೀವಿ. ಹಂಗೆ ಅಧ್ಯಾತ್ಮ ಅಂತಕ್ಕಂಥ ಕನ್ನಡಿ ಮುಂದೆ ಬಂದು ನೀ ಕೂತಿ ಅಂದ್ರೆ ನಿನ್ನ ಮುಖ ಎಲ್ಲಿ ಹೊಲಸಾಗೈತಿ, ಎಲ್ಲಿ ನಿನ್ನ ಹೆಜ್ಜೆ ತಪ್ಪಾಕತ್ತೈತಿ, ನೀ ನಡಿ ದಾರಿ ಎಲ್ಲಿ ತಪ್ಪಾಕತ್ತೈತಿ ಅನ್ನೋ ಅಧ್ಯಾತ್ಮ ಅಂತಕ್ಕಂಥ ಕನ್ನಡಿ ನಿನಗೆ ಹೊಳ್ಳಿ ಪ್ರತಿಬಿಂಬ ತೋರಿಸದಪ್ಪ. ಅದಕ್ಕೆ ಅಧ್ಯಾತ್ಮ ಅಂತಕ್ಕಂಥದ್ದು ಎಷ್ಟು ಸುಂದರ ಐತಿ ಅಂತ ಕೇಳಿದ್ರೆ, ಎಷ್ಟು ಮಜಾ ಐತಿ ಅಂತ ಕೇಳಿದ್ರೆ ಬಂದಾಗಲೇ, ಹಿಂದಕ್ಕಿನ ಕಾಲ ಈಗೊತ್ತು ಬರ್ತಾವ, ಪಾಕೆಟ್ ಹೊತ್ತು ಬರ್ತಾವ, ಮನೆ ಆರ್ಡರ್ ಕಳಿಸ್ತಾರೆ, ಏನೋ ಸುದ್ದಿ ಕಳಿಸ್ತಾರೆ, ಅದಕ್ಕೆ ಟಿಕೆಟ್ ಹಚ್ಚಿರ್ತಾರೆ ನೋಡ್ರಿ. ನಾವು ಸಣ್ಣವರಿದ್ದಾಗ ಟಿಕೆಟ್ ತೆಗಿಬೇಕಾದ್ರೆ ಹಿಂಗೆ ನಾಲ್ಗಿಲಿ ಹಚ್ತಿದ್ದೆವು, ನೀರು ಹಚ್ತಿದ್ದೆವು. ನೀರು ಹಚ್ಚಿದ ಬಳಿಕ ಸರಳವಾಗಿ ಹೊಂಡ್ತಿತ್ತು. ಮತ್ತು ಹಂಗೆ ತೆಗೆದ್ವಿ ಅಂದ್ರಿ ಹರಿತೈತಿಲ್ರಿ. ನಿನ್ನ ಮಾನ್ಯ ಒಬ್ಬರು ಯಾರೋ ಅದಕ್ಕೆ ನೋಟ್ ಹಚ್ಚಿ ಒಳಗೆ ನೋಟ್ ಇಟ್ಟು ಪಾಕೆಟ್ ಕೊಟ್ಟಿದ್ರು ನನಗೆ. ಆ ಪಾಕೆಟ್ ಬಿಚ್ಚಿದ ಬಳಿಕ 500 ನೋಟ ಹರ್ಕೊಂಡು ಹೊರಗೆ ಬರ್ತಾವೆ, ಹಚ್ಚಿತ್ತಾವ. ನನಗೆ ನೆನಪಾಯ್ತದ.
ಹಿಂದೆ ಹಿರಿಯಾರ ಟಿಕೆಟ್ಗೆ ನೀರು ಹಚ್ತಿದ್ರು, ನೀರು ಇಲ್ಲದ್ರೆ ಉಗಳ ಹಚ್ತಿದ್ರು. ಹಂಗ ಈ ಪ್ರಪಂಚ ಅಂತಕ್ಕಂಥ ಪಾಕೆಟ್ಗೆ ಟಿಕೆಟ್ ಹತ್ಯದ ಬಂಧುಗಳೇ, ಅದನ್ನು ತೆಗಿಬೇಕಾಗಿತ್ತಂದ್ರೆ ಪ್ರಪಂಚದ ಪಾಕೆಟ್ ಹತ್ತಿರತಕ್ಕಂಥ ಆಸೆ ಅಂತ ಟಿಕೆಟ್ ತೆಗಿಬೇಕಾದ್ರೆ ನೀರು ಬೇಕಾಗ್ತದ. ಪಾರಮಾರ್ಥ ಒಳಗೆ ಬರಬೇಕಾಗಿದ್ರೆ ಸದ್ಗುರುವಿನ ಅಮೃತ ಜಲದಿಂದ ಅದಕ್ಕೆ ಹಚ್ಚಿಬಿಟ್ಟೆ ಅಂದ್ರೆ ತಾನ ಶುದ್ಧಾಗಿ ಬಿಡ್ತದ. ಅದಕ್ಕೆ ಪುಣ್ಯಾತ್ಮರೇ ಅಂಥ ಬೋಧೆ ಅಂತಕ್ಕಂಥ ಅದಕ್ಕೆ ಅಮೃತ ಅಂತ ಕರೀತಾರೆ. ವಚನಾಮೃತ, ಪರಮಾಮೃತ ಅದಕ್ಕೆ ಹೇಳ್ತಾರೆ ಬಂಧುಗಳೇ. ಅದಕ್ಕೆ ಅಂಥದನ್ನು ನಾವು ಸವಿದು ನಮ್ಮ ಪ್ರಪಂಚದೂ ಬಾದಾಗಿರಬಾರ್ದು, ಪಾಕೆಟ್ಗೂ ಧಕ್ಕೆ ಎತ್ತಿರಬಾರ್ದು. ಅದರ ಗುರು ಉಪದೇಶವನ್ನು ನಮಗೆ ದಕ್ಕಿಸ್ಬೇಕು. ಅಂಥ ವ್ಯವಸ್ಥೆಯನ್ನು ಕಲಿಸ್ಕೊಡ್ತಕ್ಕಂಥದ್ದು, ತಿಳಿಸ್ಕೊಡ್ತಕ್ಕಂಥ ಮಾರ್ಗ ಯಾವುದಂತ ಕೇಳಿದ್ರೆ ಬಂಧುಗಳು ಇದಕ್ಕೆ ಅಧ್ಯಾತ್ಮಕ್ಕೆ ಕರೆದಾರ. ಅದಕ್ಕೆ ದಾಸಬೋಧೆ. ಇಂಥವು ಯಾರಿಗೆ ಬೋಧನೆ ಮಾಡಬೇಕು ಅಂತ ಕೇಳಿದ್ರೆ ಪರಿಪಕ್ವಾಗಿರಬೇಕು. ಅದಕ್ಕೆ ಬರೀತಾರೆ ಪುಣ್ಯಾತ್ಮರೇ, ಹೃದಯ ಪರಿಪಕ್ವ ಇಲ್ಲದ ಮಂದ ಮನುಜರಿಗೆ ಬರೆದೆ ಬೋಧಿಪನೆಂಬ ಭ್ರಮ ಏಕೆ ಅಂತ ಬೀಳ್ತಾರೆ. ಹೃದಯ ಪರಿಪಕ್ವ ಇರಲಿಲ್ಲ ಅಂದ್ರೆ, ತಿಳ್ಕೋಬೇಕಂತಕ್ಕಂಥ ಕಳಕಳಿ ಇರಲಿಲ್ಲ ಅಂದ್ರೆ ಅಂಥವ್ರಿಗೆ ನೀವು ಉಪದೇಶ ಮಾಡಿದರೂ ಕೂಡ ವ್ಯರ್ಥ ಐತಿ ಅಂತಕ್ಕಂಥದ್ದು ಹೇಳ್ತಾರೆ. ಕೇಳಿದಾಗಲೇ ಹೇಳಬಾರದು ಬ್ರಹ್ಮಜ್ಞಾನವನ್ನು ಅಂತ ಹೇಳ್ತಾರೆ ಕೂಡ. ಎಷ್ಟು ಮಜಾ ಐತೆ ಅಂತೀರಿ ನೀವು. ಅದಕ್ಕೆ ವಿಶ್ವದ ಎಲ್ಲ ರಾಷ್ಟ್ರಗಳು ಭಾರತ ಕಡೆ ತಲೆ ಮುಖ ಮಾಡಾಕತ್ಯಾವ, ಭಾರತ ಕಡೆ ಮುಖ ಮಾಡಾಕತ್ಯಾವ. ಕರೆ ನಮ್ಮ ಮಂದಿ ಹೊರದೇಶದಾಗ ಇದ್ರನ ದೊಡ್ಡ ನನ್ನ ಮಗ ಶಾಣೆ ಅಂತ ನಾವು ಕೂತು ಬಿಟ್ಟಿದ್ದೀವಿ. ಹೊರದೇಶದವರೆಲ್ಲ ಪುಣ್ಯಾತ್ಮರೇ ನೀವು ಎಂಥ ಪರದೇಶಗಳಿದಿರೋ, ಈ ಕಡೆ ಯಾಕೆ ಬಂದಿರಿ ಅಂತ ಅವ್ರು ಅಂತಾರೆ. ಇವರೇ ಇಲ್ರಿ ನಾವು ಆ ಕಡೆ ಹೋಗ್ಬೇಕಂತ ನಾವು ಹೊಂಟು ಬಿಟ್ಟಿದ್ದೆವು. ಅದಕ್ಕೆ ಬಂಧುಗಳೇ, ನಿಜವಾಗಿರತಕ್ಕಂಥ ವಿದ್ಯದ ದಾರಿ ಯಾವುದು ಅಂತ ಕೇಳಿದ್ರೆ ಬ್ರಹ್ಮಜ್ಞಾನದ ಕಡೆ ಕರ್ಕೊಂಡು ಹೋಗೋದು. ನಿನ್ನರುವಿನ ಕುರುವನ್ನು ತಿಳಿಸ್ತಕ್ಕಂಥದ್ದೈತಿಲ್ಲ, ಅದಕ್ಕೆ ಪಾರಮಾರ್ಥ ಅಂತ ಕರೆದಾರ, ಅದಕ್ಕೆ ಗುರುಮಾರ್ಗ ಅಂತ ತೆರೆದಾರ. ಅದಕ್ಕೆ ಇವತ್ತು ರಾಮದಾಸರು ಏನು ಮಾಡ್ಯಾರತ್ತ ಕೇಳಿದ್ರೆ, ಮನುಷ್ಯನಿಗೆ ರಾಮ್ ಹೆಂಗಿದ್ದ, ಕಾಡಿ ಹೆಂಗೆ ಹೋದ, ಯಾರು ಬಿಟ್ಟರು ಯಾರು ತಗೊಂಡ್ರು ಈ ಕತಿ ಬೇಡ, ನೀ ಏನು ಆಗಬೇಕಾಗೈತಿ ಅಂತಕ್ಕಂಥದನ್ನು ತಿಳಿಸೋ ಸಲುವಾಗಿ ಮನಸ್ಸಿಗೆ ಬೋಧ ಮಾಡ್ಯಾರಪ್ಪ. ಇದಕ್ಕೆ ಪುಣ್ಯಾತ್ಮರೇ ಕೈವಲ್ಯ ಅಂತ ಕರೆದಾರ, ದಾರಿ ಅಂತ ಕರೆದಾರ. ಅದಕ್ಕೆ ಪುಣ್ಯಾತ್ಮರೇ ಸತ್ತು ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಆಗಿರತಕ್ಕಂಥ ಸುಖ ನಿನಗೆ ಸಿಗಬೇಕಾಗಿತ್ತಂದ್ರೆ, ಪರಮ ಸುಖ ನಿನಗೆ ಬೇಕಾಗಿತ್ತಂದ್ರೆ ಎಲ್ಲ ದುಃಖವನ್ನು ಮರೆತು ಗುರುಪಾದಕ್ಕೆ ಶರಣ ಹೋಗಪ್ಪ, ಆ ಗುರು ನಿನಗೆ ಉಪದೇಶವನ್ನು ಮಾಡ್ತಾನಂತಕ್ಕಂಥ ಮಾತನ್ನು ಹೇಳಿ, ನಾನು ಶಾಸ್ತ್ರ ಕಲ್ತವಲ್ಲ, ನಾವು ಅಲ್ಲಿ ಇಲ್ಲಿ ಒಂದೆರಡು ಡೊಳ್ಳಿನ ಪದ್ಯ ಹಾಡ್ಕೊಂತ ಬಂದಿರತಕ್ಕಂಥ ನಮ್ಮ ಶ್ರೀಶೈಲಣ್ಣವರು, ನಮ್ಮ ಜೋಶಿ ಕಾಕಾರ ಹೇಗಿಲ್ಲಪ್ಪ ನೀವು ಭಾಳ ದಿವಸ ನಿಮ್ಮನ್ನು ಕರೆಯಾಕತ್ಯಾರ, ಬರಬೇಕಂತಕ್ಕಂಥದ್ದು ಒಂದು ಆಜ್ಞೆಯನ್ನು ಮಾಡಿದಾಗ, ವಿನಂತಿ ಅಲ್ಲದ ಆಜ್ಞೆಯನ್ನು ಮಾಡಿದಾಗ, ನಾನೊಬ್ಬ ಸಣ್ಣ ಮನುಷ್ಯ ನಿಮ್ಮೆಲ್ಲರ ಪ್ರೀತಿಗಾಗಿ ಬಂದೀನಿ. ನಾನು ಹೇಳ್ತಕ್ಕಂಥ ಮಾತುಗಳು ನಿಮ್ಗೆ ಎಷ್ಟು ಉಪಯೋಗ ಆಗ್ತಾವೆ ಇಟ್ಕೋರಿ, ಬೇಡಾದ ಮತ್ತು ಲಾಸ್ಟಕ್ಕೆ 3ನೇ ದಿವ್ಸಕ್ಕೆ ಹೋಗಾಗ ನಮ್ಮ ಮಾತು ನಮಗೆ ಕೊಟ್ಬಿಡ್ರಿ. ಎಲ್ಲ ನನಗೆ ಭಾಳ ಖುಷಿ ಆಯ್ತು ನಿಮ್ಮ ಆಶ್ರಮವನ್ನು, ನಿಮ್ಮ ಮಠವನ್ನು ನೋಡಿದಾಗ. ಯಾಕಂದ್ರೆ ನಿತ್ಯ ಮಠದಾಗ ಗುರುಗಳಿದ್ರು ಕೂಡ ನಡೆಯುವಲ್ಲ. 20 ವರ್ಷ ಮೇಲ್ಪಟ್ಟ ಆತಂತ ಕಾಕಡಾರ್ತಿ ಪ್ರತಿದಿನ ನಡೀತೈತೆ ಅಂತ ನಮ್ಮ ಶರಣರು. ಇದು ನಾವು ನಡೆಸೋದಲ್ಲ ಪುಣ್ಯಾತ್ಮರ, ಈ ಭೂಮಿ ತಪೋಭೂಮಿ ಇದೆ, ತಪೋಭೂಮಿ. ಎಂದು ಮಹಾತ್ಮರು ಬಂದು ಸಂಕಲ್ಪ ಮಾಡಿ ಹೋಗ್ಯಾರೋ ಗೊತ್ತಿಲ್ಲ, ಅವರು ಸಂಕಲ್ಪ ಮಾಡಿರ್ತಕ್ಕಂಥದ್ದು ಇವತ್ತು ನಡೀತದ. ನಡಿಲಿಕ್ಕೆ ಹಿಂದೊಬ್ಬ ಕರ್ತ ಅದಾನ, ಅದಕ್ಕೊಬ್ಬ ಕಾರಣ ಅದಾನ, ನಾವು ನಿಮಿತ್ತ ಅಷ್ಟ ನಮ್ಮ ಕೆಲಸದ ಅಂತ ವ್ಯವಸ್ಥಿತವಾಗಿರತಕ್ಕಂಥ ನಿಮ್ಮ ನಿಡೋಣಿ ಗ್ರಾಮದ ಕೀರ್ತಿಯನ್ನು ಬಹುತೇಕ 4 ದಶಕಗಳವರೆಗೆ ಈ ಹಾಲು ಮತ್ತು ಪರಂಪರೆಯಲ್ಲಿ ಎತ್ತರಕ್ಕೆ ಒಯ್ದಿರತಕ್ಕಂಥ ಕೀರ್ತಿನೂ ಕೂಡ ನಿಮ್ಮ ಸುರೇಶ್ ಜೋಶಿಯವರಿಗೆ ಸಲ್ತದ. ಅವ್ರ ಜೊತೆಯಾಗಿ ಸಾರಥಿಯಾಗಿರ್ತಕ್ಕಂಥ ಶ್ರೀಶೈಲವರು ಭಾಳ ಅಪರೂಪವಾಗಿರ್ತಕ್ಕಂಥ ಬದುಕನ್ನು ಸಾಗಿಸ್ಕೊಂಡು ಬಂದಿರತಕ್ಕಂಥದ್ದು. ಅದಕ್ಕೆ ನಿಮ್ಮನ್ನೆಲ್ಲರೂ ನೋಡಿದಾಗ ನನಗೇನು ಖುಷಿ ಅಂತ ಕೇಳಿದರೆ, ನಾನು ಕೊನೆವರೆಗೂ ಇರಬೇಕಾಗಿತ್ತಲ್ಲ, ನಾನು ಯಾಕೆ ತಪ್ಪಿಸ್ಕೊಂಡೆ ಅಂತಕ್ಕಂಥದ್ದು. ಆದರೂ ಕೂಡ ಪುಣ್ಯಾತ್ಮರು ಒತ್ತಡ ಮಧ್ಯದಲ್ಲಿ ಬಹುತೇಕ ನಿಮ್ಮ ಊರಿಗೆ ಚಾನ್ಸ ಸಿಗ್ತತಿಲ್ಲತ್ತು ಮಾನಸಿಕ ಆಗಿತ್ತು. ಮಾನ್ಯ ಬಂದ ಮತ್ತು ಶರಣರ ತಾರೀಖು ಬದಲಾವಣೆ ಮಾಡಿದ್ರಿ, ನೀವು ಸಿಗಬೇಕಂತಕ್ಕಂಥದ್ದು ಹೇಳಿದಾಗ ಅತ್ಯಂತ ಪ್ರೀತಿಯಿಂದ ಬಂದೀನಿ. ನಾಳೆ ಸರಿಯಾದ ಸಮಯಕ್ಕೆ ಪ್ರಾರಂಭ ಮಾಡಿರಿ, ಒಂದು 10 ನಿಮಿಷ ಹೆಚ್ಚಾದರೂ ಕೂಡ ನಿಮಗೆ ಒಳಿತಾಗ್ತದಂತಕ್ಕಂಥ ಮಾತೇಳಿ ಮತ್ತೊಮ್ಮೆ ಆ ಸದ್ಗುರು ಸಮರ್ಥರು ನಿಮ್ಮೆಲ್ಲರ ಬದುಕಿಗೆ ಸತ್ಯದ ದಾರಿಯನ್ನು ತೋರಲಿ, ಸುಖದ ಒಂದಿಷ್ಟು ಸಂಪತ್ತನ್ನು ನೀಡಲಿ ತಿಳ್ಕೊಂಡು ಆಶಿಸಿ ಮತ್ತೊಮ್ಮೆ ತಮಗೆಲ್ಲ ಶಿವವನ್ನು ಕೋರಿ ದಾಸಪದ ವಾಚನ ಮಾಡತಕ್ಕಂಥ ಪುಣ್ಯಾತ್ಮರಿಗೆ ತಮಗೆಲ್ಲರಿಗೂ ಕೂಡ ನಮಸ್ಕಾರ ಹೇಳಿ ನನ್ನ ಮಾತು ಪೂರ್ಣಗೊಳಿಸಿ ಎಲ್ಲರಿಗೂ ಶರಣ.